ಹಾಯ್ ಫ್ರೆಂಡ್ಸ್, ನಾವು ಲಾಸ್ಟ್ ಟೈಮ್ ಹೇಳಿದ ಪ್ರಕಾರ UPSC ಸಿಲೆಬಸನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ ಅಂತ ಹೇಳಿದ್ದು. ಅದೇ ಪ್ರಕಾರ ಇವತ್ತು ನೀವು ನೋಡ್ತಿರ್ಬೋದು ಬೋರ್ಡ್ ಮೇಲೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ ಪ್ರತಿಯೊಂದು ಸಿಲೆಬಸ್ ಪ್ಯಾಟರ್ನು, UPSC ಅಂದರೆ ಏನಪ್ಪ, ನೇಚರ್ ಆಫ್ ಎಕ್ಸಾಮಿನೇಷನ್ ಮತ್ತು ಸಿಲೆಬಸ್ ಯಾವ ರೀತಿ ಇರ್ತದೆ. ಓಕೆ, ಫಸ್ಟ್ ಆಫ್ ಆಲ್ ಎಕ್ಸಾಮಿನೇಷನ್. ಓಕೆ, ಅದರಲ್ಲಿರೋ ಪೇಪರ್ಸ್ಗಳು ಎಷ್ಟು, ಯಾವ ರೀತಿ ಎಕ್ಸಾಮ್ ಆಗ್ತದೆ, ಅದಕ್ಕೆ ಎಷ್ಟು ಮಾರ್ಕ್ಸ್ ಇರ್ತದೆ, ಆಮೇಲೆ ಎಷ್ಟು ಕ್ವಶನ್ಸ್ ಇರ್ತವೆ. ಓಕೆ, ಅದು ಪ್ರಿಲಿಮ್ಸ್ ಬಗ್ಗೆ. ಅದಾದಮೇಲೆ ಮೇನ್ಸಲ್ಲಿ ಯಾವ ರೀತಿ ಇರ್ತದೆ, ಆಮೇಲೆ ಲಾಸ್ಟ್ ಓಕೆ ಇಂಟರ್ವ್ಯೂ. ಇವೆಲ್ಲ 3 ಸ್ಟೆಪ್ಪನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ನಾವು ಲಾಸ್ಟ್ ಕ್ಲಾಸ್ ನಾವು ಹೇಳಿದ ಪ್ರಕಾರ UPSC ಯಾರ್ಯಾರು ಬೇಕಪ್ಪ ಸಿಲೆಬಸ್, ಹೆಂಗಿರ್ತದೆ ಎಕ್ಸಾಮ್ ಪ್ಯಾಟರ್ನು, IAS, IPS, IFS ಇವರೆಲ್ಲ ಹೆಂಗೆ ಆಗ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋಣ ಇವತ್ತು ಈ ವಿಡಿಯೋದಲ್ಲಿ. ಓಕೆ, ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ UPSC ಅಂದರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಓಕೆ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಇದು ಮೊದಲು ಏನಾಗಿತ್ತಪ್ಪ, ಇಂಡಿಯನ್ ಸಿವಿಲ್ ಸರ್ವಿಸ್ ಆಗಿತ್ತು. ಇಂಡಿಯನ್ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಅಂತ ಮೊದಲು ತಗೊಳ್ತಿತ್ತು, ಬ್ರಿಟಿಷ್ ಕಾಲದಲ್ಲಿ ಸ್ಟಾರ್ಟ್ ಇತ್ತು. ಬಟ್ ಅಗೇನ್ ಸ್ವಾತಂತ್ರ್ಯ ಸಿಕ್ಕ ನಂತರ ಏನು ಮಾಡಿದ್ರಪ್ಪ, ಇದನ್ನ UPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಇದೆ. ಇದನ್ನ ಕಾನ್ಸ್ಟಿಟ್ಯೂಷನ್ ಬಾಡಿ, ಇದು ಸಂವಿಧಾನದ ಒಂದು ಅಂಗ. ಓಕೆ, UPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಓಕೆ, ಇದರಲ್ಲಿ ಈ ಬಾಡಿ ಏನದ UPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಇದರಲ್ಲಿ ಬೇರೆ ಬೇರೆ ಎಕ್ಸಾಮ್ಸ್ ಆಗ್ತವೆ. ನಾವು ನೋಡ್ತಿರ್ಬೋದು NDA ಆಗ್ತದೆ, ಅಗೇನ್ CIPF ಎಕ್ಸಾಮ್ ಆಗ್ತದೆ, CISF ಆಗ್ತದೆ, ಇಂಡಿಯನ್ ಇಂಜಿನಿಯರಿಂಗ್ ಸರ್ವಿಸ್ ಎಕ್ಸಾಮು, ಪ್ರತಿಯೊಂದು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಮೀನ್ ಸಿವಿಲ್ ಸರ್ವೆಂಟ್ ಎಕ್ಸಾಮ್ಸ್ಗಳನ್ನ ಈ UPSC ಬೋರ್ಡು ಕಂಡಕ್ಟ್ ಮಾಡ್ತದೆ. ಓಕೆ, ಈಗ ನಾವು ಈ ಕ್ಲಾಸಲ್ಲಿ ನೋಡ್ತಿರೋದು ಏನಪ್ಪ ಅಂದ್ರೆ CSE ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ಸ್. ಓಕೆ, ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್. ಈ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನಲ್ಲಿ ಏನು ಯಾವ ಪೋಸ್ಟ್ಗಳು ಬರ್ತಾವಪ್ಪ, ಓಕೆ, ಅದನ್ನು ಯಾವ ಪೋಸ್ಟ್ಗಳು ಬರ್ತಾವೆ. ಫಾರ್ ಎಕ್ಸಾಂಪಲ್ ಈಗ IPS, IAS, ಫಸ್ಟ್ ಬರೋದು IAS, ಅಗೇನ್ IPS, IRS, ಇಂಡಿಯನ್ ರೆವಿನ್ಯೂ ಸರ್ವಿಸಸ್, ಇಂಡಿಯನ್ ಅಕೌಂಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್. ಅದನ್ನು ಬಿಟ್ಟು ನೆಕ್ಸ್ಟ್ ಬರೋದು ನಿಮ್ಗೆ ಇಂಡಿಯನ್ ಪೋಸ್ಟಲ್ ಸರ್ವಿಸಸ್, ಇಂಡಿಯನ್ ರೈಲ್ವೆ ಸರ್ವಿಸಸ್. ಇದೇ ರೀತಿ ಓವರಾಲ್ 24 ಪೋಸ್ಟ್ ಇದಾವೆ. ಈ 24 ಪೋಸ್ಟ್ಗಳಿಗೂ ಎಕ್ಸಾಮ್ ಯಾವಾಗ ಕಂಡಕ್ಟ್ ಮಾಡ್ತದಪ್ಪ, UPSC. ಬಟ್ ಈ 24 ಪೋಸ್ಟ್ಗಳಿಗೂ ಎಕ್ಸಾಮ್ ಬೇರೆ ಬೇರೆ ರೀತಿ ಇರ್ತದೆ, ಬೇರೆ ಬೇರೆ ಪ್ಯಾಟರ್ನ್ ಇರ್ತದೆ. ಇಲ್ಲ, ಈ 24 ಪೋಸ್ಟ್ಗಳಿಗೂ ಸೇಮ್ ಪ್ಯಾಟರ್ನ್ ಆಫ್ ಎಕ್ಸಾಮಿನೇಷನ್ ಇರ್ತದೆ. ಓಕೆ, ಆ ಸೇಮ್ ಪ್ಯಾಟರ್ನ್ ಆಫ್ ಎಕ್ಸಾಮಿನೇಷನ್ ಯಾವ ರೀತಿ ಇರ್ತದೆ, ಹೆಂಗೆ ಇರ್ತದೆ ಅನ್ನೋದನ್ನು ಇವತ್ತು ನಾವು ಈ ವಿಡಿಯೋದಲ್ಲಿ ನೋಡೋಣ. ಓಕೆ, ಫಸ್ಟು ಎಕ್ಸಾಮಿನೇಷನ್ನು ಯಾವ ರೀತಿ ಕಂಡಕ್ಟ್ ಮಾಡ್ತಾರಪ್ಪ. ಎಕ್ಸಾಮಿನೇಷನ್ನು 3 ಸ್ಟೆಪ್ಪಲ್ಲಿ ಆಗ್ತದೆ. ಫಸ್ಟು ಪ್ರಿಲಿಮ್ಸು, ಸೆಕೆಂಡ್ ಮೇನ್ಸು, ಆಮೇಲೆ ಇಂಟರ್ವ್ಯೂ. ಓಕೆ, ಪ್ರಿಲಿಮ್ಸ್, ಮೇನ್ಸ್ ಮತ್ತು ಇಂಟರ್ವ್ಯೂ. ಓಕೆ, ಈ ಪ್ರಿಲಿಮ್ಸಲ್ಲಿ ಯಾವ ರೀತಿ ಪೇಪರ್ಸ್ ಇರ್ತಾವ, ಆಮೇಲೆ ನಂಬರ್ ಆಫ್ ಕ್ವಶನ್ಸ್ ಎಷ್ಟಿದಾವ, ನಂಬರ್ ಆಫ್ ಮಾರ್ಕ್ಸ್ ಎಷ್ಟಿದೆ. ಓಕೆ, ಈ ಪೇಪರ್ಸಲ್ಲಿ ಪ್ರಿಲಿಮ್ಸ್ ಇದನ್ನು ಫಸ್ಟ್ ಫಾರ್ ಸಿವಿಲ್ ಸರ್ವಿಸ್ ಎಕ್ಸಾಮ್ ನಾವು ಬರಿಬೇಕಾದ್ರೆಪ್ಪ ಫಸ್ಟ್ ಎಕ್ಸಾಮ್ ಯಾವ್ದು ತೊಗೊಳ್ತಾರೆ ಅಂದರೆ ಪ್ರಿಲಿಮ್ಸ್. ಓಕೆ, ಈ ಪ್ರಿಲಿಮ್ಸಲ್ಲಿ 2 ಪೇಪರ್ ಇರ್ತಾವೆ. ಫಸ್ಟ್ ಪೇಪರ್ ಅದು GS ಪೇಪರ್ 1 ಅಂದರೆ ಪೇಪರ್ 1ಅಲ್ಲಿ GS ಪೇಪರ್ 1 ಇರ್ತದೆ. ಓಕೆ, ಜನರಲ್ ಸ್ಟಡೀಸ್ ಪೇಪರ್ 1. ಈ ಜನರಲ್ ಸ್ಟಡೀಸ್ ಪೇಪರಲ್ಲಿ ನಂಬರ್ ಆಫ್ ಕ್ವಶನ್ಸ್ ಎಷ್ಟು ಇರ್ತಾವಪ್ಪ, 100 ಇರ್ತಾವ. ಇದು ಮಾರ್ಕ್ಸ್ ಎಷ್ಟು ಕ್ಯಾರಿ ಮಾಡ್ತದೆ, 200 ಮಾಡ್ತದೆ. ಹಾಗಾದರೆ ಪ್ರತಿಯೊಂದು ಕ್ವಶನು 2 ಮಾರ್ಕ್ಸನ್ನು ಕ್ಯಾರಿ ಮಾಡ್ತದೆ. ಓಕೆ, ಇದು ಜನರಲ್ ಸ್ಟಡೀಸ್ ಪೇಪರ್ 1. ಅಗೇನ್ ಜನರಲ್ ಸ್ಟಡೀಸ್ ಪೇಪರ್ 2. ಈ ಜನರಲ್ ಸ್ಟಡೀಸ್ ಪೇಪರ್ 2 ಅಲ್ಲಿ ಇದು ನಂಬರ್ ಆಫ್ ಕ್ವಶನ್ಸ್ 80 ಇರ್ತಾವ, ನಂಬರ್ ಆಫ್ ಮಾರ್ಕ್ಸ್ 200. ಓಕೆ, ಹಾಗಾದರೆ 80 ಕ್ವಶನ್ಸು 200 ಹೆಂಗಪ್ಪ ಅಂದರೆ ಪ್ರತಿಯೊಂದು ಕ್ವಶನ್ನು 2.5 ಮಾರ್ಕ್ಸ್ ಕ್ಯಾರಿ ಮಾಡ್ತದೆ. 2.5 ಮಾರ್ಕ್ಸು ಈ ಸೆಕೆಂಡ್ ಪೇಪರು ಕ್ಯಾರಿ ಮಾಡ್ತದೆ. ಓಕೆ, ಇದು ಪೇಪರ್ ಪ್ರಿಲಿಮ್ಸಲ್ಲಿ 2 ಪೇಪರ್ ಇರ್ತಾವೆ. ಫಸ್ಟ್ ಜನರಲ್ ಸ್ಟಡೀಸ್ ಪೇಪರ್ 1, ಪೇಪರ್ 2. ಓಕೆ, ಈ ಎಕ್ಸಾಮ್ಸು ಸಿಲೆಬಸ್ ಏನದಪ್ಪ, ಜನರಲ್ ಸ್ಟಡೀಸ್ ಪೇಪರ್ 1 ಸಿಲೆಬಸ್ ಏನದ, ಅಗೇನ್ ಜನರಲ್ ಸ್ಟಡೀಸ್ ಪೇಪರ್ 2 ಸಿಲೆಬಸ್ ಏನದ. ಓಕೆ, ಜನರಲ್ ಸ್ಟಡೀಸ್ ಪೇಪರ್ 1 ಸಿಲೆಬಸ್ ನೋಡ್ರಿ, ಇದು ನಮ್ಗೆಲ್ಲರಿಗೂ ಅನಿಸೋದ IAS ಟಫ್ ಇರ್ತದೆ, ಹಂಗಿರ್ತದೆ, ಹಿಂಗಿರ್ತದೆ, ಕೆಲವೊಂದು ಜನ ಹೇಳ್ತಿರ್ತಾರೆ ಅದು ಭಾಳಷ್ಟು ಟಫೆಸ್ಟ್ ಎಕ್ಸಾಮ್ ಅಪ್ಪ, ಇದು ಟಫ್ ಅದ. ಓಕೆ, ವಿ ಆರ್ ಕನ್ಸಿಡರ್ ಟಫ್ ಅದ, ಬಟ್ ಅಷ್ಟು ಟಫ್ ಇಲ್ಲ. ಇದು ಇಸ್ ವಾಸ್ಟ್ ಸಿಲೆಬಸ್. ನೀವು ನೋಡ್ತಿರ್ಬೋದು ಜನರಲ್ ಸ್ಟಡೀಸ್ ಪೇಪರ್ 1ನಲ್ಲಿ ಫಸ್ಟ್ ಪೇಪರ್ ಇರ್ತದೆ ನಮ್ಗೆ ಹಿಸ್ಟ್ರಿ ಪೇಪರ್ ಇರ್ತದೆ. ಸಿಲೆಬಸಲ್ಲಿ ಫಸ್ಟ್ ಟಾಪಿಕ್ ಏನಂದ್ರೆ ಹಿಸ್ಟ್ರಿ. ಓಕೆ, ಹಿಸ್ಟ್ರಿಯಲ್ಲಿ ಆನ್ಷಿಯಂಟ್ ಹಿಸ್ಟ್ರಿ ಇರ್ತದೆ, ಮಿಡಿವಲ್ ಹಿಸ್ಟ್ರಿ ಇರ್ತದೆ, ಮಾಡರ್ನ್ ಆ್ಯಂಡ್ ವರ್ಲ್ಡ್ ಹಿಸ್ಟ್ರಿ ಇರ್ತದೆ. ಓಕೆ, ಹಿಸ್ಟ್ರಿಯಲ್ಲಿ ನೀವು ಸಿಲೆಬಸ್ ಕವರ್ ಮಾಡಬೇಕಾಗಿದ್ದರೆ ಆನ್ಷಿಯಂಟ್ ಹಿಸ್ಟ್ರಿ, ಮಿಡಿವಲ್ ಹಿಸ್ಟ್ರಿ, ಅಗೇನ್ ಮಾಡರ್ನ್ ವರ್ಲ್ಡ್ ಹಿಸ್ಟ್ರಿ. ಓಕೆ, ಅದಾದಮೇಲೆ ಸೆಕೆಂಡು ಜಿಯೋಗ್ರಫಿ. ಈ ಸಿಲೆಬಸಲ್ಲಿ GS ಪೇಪರ್ 1ನಲ್ಲಿ ಸೆಕೆಂಡ್ ಸಿಲೆಬಸ್ ಏನಿರ್ತದಪ್ಪ, ಜಿಯೋಗ್ರಫಿಯಲ್ಲಿ ಏನೇನು ಸಿಲೆಬಸ್ ಕವರ್ ಮಾಡಿರ್ತಾರಪ್ಪ, ಫಿಸಿಕಲ್ ಜಿಯೋಗ್ರಫಿ ಅಂದರೆ ಭೂಮಿ ಯಾವ ರೀತಿ, ಭೂಮಿ ಯಾವ ಆಕಾರ ಇದೆಯಪ್ಪ, ಭೂಮಿ ಒಳಗೆ ನೀರು, ನದಿ ಹೆಂಗೆ ಹರಿತದ, ನದಿ ಹರಿದ, ಆಮೇಲೆ ಯಾವ ರಿವರ್ ಸಿಸ್ಟಮ್ಸ್ ಅದಾವ, ಇದ್ರ ಬಗ್ಗೆ ಕೇಳೋದಿಲ್ಲಪ್ಪ ಜಿಯೋಗ್ರಫಿಯಲ್ಲಿ. ಇದು ಫಿಸಿಕಲ್ ಜಿಯೋಗ್ರಫಿ ಒಳಗೆ ಬರ್ತದೆ. ಅಗೇನ್ ಹ್ಯೂಮನ್ ಜಿಯೋಗ್ರಫಿ ಒಳಗೆ ನಿಮ್ಗೆ ಹ್ಯೂಮನ್ ಅಂದ್ರೆ ಪ್ರತಿಯೊಂದು ವಾಸಸ್ಥಾನ ಎಲ್ಲಿಲ್ಲಪ್ಪ, ಯಾವ ಜನಾಂಗದವ್ರು ಎಲ್ಲಿರ್ತಾರೆ, ಆ ಜನಾಂಗದ ವಿಶೇಷತೆ ಏನು. ಓಕೆ, ರೀಸೆಂಟಾಗಿ ಏನು ಅಪ್ಡೇಟ್ಸ್ ಆಗ್ತಿರ್ತಾವಲ್ಲ ಅದ್ರ ಮೇಲೂ ಜಾಸ್ತಿ ನಿಮಗೆ ಜಿಯೋಗ್ರಫಿ ರಿಲೇಟೆಡ್ ಕ್ವಶನ್ಸ್ ಕೇಳ್ತಾರೆ. ಅಗೇನ್ ಥರ್ಡು ಏನು ಮಾಡ್ತಪ್ಪ ಅಂದರೆ ಸಿಲೆಬಸಲ್ಲಿ ಪಾಲಿಟಿ ಮತ್ತು ಗವರ್ನೆನ್ಸ್. ಓಕೆ, ಪಾಲಿಟಿ ಮತ್ತು ಗವರ್ನೆನ್ಸ್. ಈ ಪಾಲಿಟಿಯಲ್ಲಿ ಫಸ್ಟ್ ಇಂಡಿಯನ್ ಪಾಲಿಟಿ ಅಂದರೆ ಭಾರತದ ರಿಲೇಟೆಡ್
ಪೊಲಿಟಿ ಬಗ್ಗೆ, ಅಗೇನ್ ಕಾನ್ಸ್ಟಿಟ್ಯೂಷನ್ ಭಾರತದ ಸಂವಿಧಾನ ಇರ್ತದೆ, ಅಗೇನ್ ಪಂಚಾಯತ್ ರಾಜ್. ಈ ರೀತಿ ಓವರ್ ಆಲ್ ಕಾನ್ಸ್ಟಿಟ್ಯೂಷನ್ ಒಳಗೆ ಏನೇನು ಕವರ್ ಆಗ್ತದೆ, ಮೇಜರ್ಲಿ ಫೋಕಸ್ ಏನು ಮಾಡ್ತಿದ್ದಪ್ಪ ಕಾನ್ಸ್ಟಿಟ್ಯೂಷನ್ ಸಬ್ಜೆಕ್ಟ್ಗಳನ್ನು. ಅದನ್ನು ಬಿಟ್ಟರೆ ಇಂಡಿಯನ್ ಪೊಲಿಟಿ. ಆದಮೇಲೆ ಫೋರ್ತ್ ಟಾಪಿಕ್ ಏನಿರ್ತದಪ್ಪ, ಎಕನಾಮಿಕ್ಸ್ ಆ್ಯಂಡ್ ಸೋಷಿಯಲ್ ಡೆವಲಪ್ಮೆಂಟ್. ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಡೆವಲಪ್ಮೆಂಟಲ್ಲಿ ಇಂಡಿಯನ್ ಎಕಾನಮಿ ಅಂದರೆ ಭಾರತದ ಅರ್ಥವ್ಯವಸ್ಥೆ ಬಗ್ಗೆ ಡೀಟೇಲ್ ಅನ್ನೋಕ್ಕಿಂತ ಕರೆಂಟ್ ಆಗಿ ಏನೇನು ಅಪ್ಡೇಟ್ ಇರ್ತದೆ, GDP ಆಗಿರ್ಬೋದು, GNP ಆಗಿರ್ಬೋದು, ನ್ಯಾಷನಲ್ ಇನ್ಕಮ್ ಆಗಿರ್ಬೋದು, ಇದ್ರ ಬಗ್ಗೆ ಕೇಳ್ತಾರೆ. ಆಮೇಲೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂದರೆ ಏನು, ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂದರೆ ಏನು. ಆಮೇಲೆ ಇಂಡಿಯನ್ ಸೊಸೈಟಿ ರಿಲೇಟೆಡು, ವುಮೆನ್ಸ್ ರಿಲೇಟೆಡ್ ಕೇಳ್ಬೋದು, ಅಗೇನ್ ಚೈಲ್ಡ್ ಲೇಬರು, ಈ ರೀತಿ ಇಂಡಿಯನ್ ಸೊಸೈಟಿ ರಿಲೇಟೆಡು ನಿಮ್ಗೆ ಕ್ವಶನ್ಸ್ ಇರ್ತವೆ. ಹಾಗೆ ನೆಕ್ಸ್ಟ್ ಎನ್ವೈರ್ಮೆಂಟಲ್ಲಿ ಬಯೋಡೈವರ್ಸಿಟಿ ಆ್ಯಂಡ್ ಕ್ಲೈಮೇಟ್ ಚೇಂಜ್. ಬಯೋಡೈವರ್ಸಿಟಿ ಅಂದರೆ ಏನು, ಕ್ಲೈಮೇಟ್ ಚೇಂಜ್ ಅಂದರೆ ಏನು, ಓಕೆ. ಆಮೇಲೆ ರೀಸೆಂಟಾಗಿ ಏನೇನು ಆಗ್ತದಪ್ಪ ಎನ್ವೈರ್ಮೆಂಟಲ್ಲಿ, ಓಕೆ, ಕ್ಲೈಮೇಟ್ ಚೇಂಜಲ್ಲಿ ಏನೇನು ಆಗ್ತದೆ, ಯಾವ ಆರ್ಗನೈಸೇಷನ್ಸ್ಗಳನ್ನ ಅಪ್ಡೇಟ್ ಮಾಡಬೇಕು, ಅದ್ರ ಬಗ್ಗೆ ಕೇಳ್ತಾರೆ. ನೆಕ್ಸ್ಟ್ ಸಿಕ್ಸ್ತ್ ಒನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎಸ್ಪೆಷಲಿ ಇದ್ರೊಳಗೆ ಫೋಕಸ್ ಇದ್ರೊಳಗೆ ಮಾಡ್ತಪ್ಪ ಸ್ಪೇಸ್ ಟೆಕ್ನಾಲಜಿ, ಆಮೇಲೆ ಸ್ವಲ್ಪ ಬೇಸಿಕ್ ಸೈನ್ಸ್ ಬಗ್ಗೆ, ಸ್ಪೇಸ್ ಟೆಕ್ನಾಲಜಿ ಅಗೇನ್ ಬೇಸಿಕ್ ಸೈನ್ಸ್ ಬಗ್ಗೆ ಇದ್ರೊಳಗೆ ಕೇಳ್ತಾರೆ. ಆಮೇಲೆ ನ್ಯಾನೋ ಟೆಕ್ನಾಲಜಿ, ಇವೆಲ್ಲ ಟೆಕ್ನಾಲಜೀಸ್ ಏನೇನು ಅಪ್ಡೇಟ್ ಆಗ್ತಲ್ಲ ಅದ್ರ ಬಗ್ಗೆ ಇದು ಸಿಲೆಬಸ್ ಇರ್ತದೆ. ಓಕೆ, ಇದೆಲ್ಲ ಬಿಟ್ಟು ಮೇಜರಾಗಿ ಇರೋದೇನಪ್ಪ ಅಂದರೆ ಇದರಲ್ಲಿ ನಾವು ನೋಡ್ತಿರ್ಬೋದು ಕರೆಂಟ್ ಅಫೇರ್ಸ್. ಮೇಜರಾಗಿ ಏನಿರ್ತದೆ ಕರೆಂಟ್ ಅಫೇರ್ಸ್. ಈ ಕರೆಂಟ್ ಅಫೇರ್ಸ್ ಪೇಪರು. ಈ ಕರೆಂಟ್ ಅಫೇರ್ಸ್ ಹೆಂಗೆ ಮಾಡಬೇಕಪ್ಪ, ಏನು ಓದಬೇಕು ಅದನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಪ್ರತಿ ವೀಕ್ ಅದಕ್ಕೋಸ್ಕರನೇ ಒಂದು ವಿಡಿಯೋ ಮಾಡ್ತಿರೋದು ಕರೆಂಟ್ ಅಫೇರ್ಸ್ ರಿಲೇಟೆಡ್. ಓಕೆ, ನಾವು ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಮಾಡೋ ಟೈಮ್ದಾಗ ಯಾವ ಪಾರ್ಟು ಎಲ್ಲಿ ಬರ್ತದೆ ಅನ್ನೋದನ್ನು ಡಿಸ್ಕಸ್, ಯಾವ ಎಕ್ಸಾಮ್ ಒಳಗೆ ಕೇಳ್ತಾರೆ ಈ ಕರೆಂಟ್ ಅಫೇರ್ಸನ್ನು, ಯಾವ ಎಕ್ಸಾಮ್ ಒಳಗೆ ಕೇಳೋಂಗಿಲ್ಲ, ಯಾವ ಎಕ್ಸಾಮ್ಸ್ ಒಳಗೆ ಇದು ಜಾಸ್ತಿ ಮಹತ್ವ ಕೊಡ್ತೀವಿ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಕರೆಂಟ್ ಅಫೇರ್ಸ್ ಅನ್ನೋದು ಅಪ್ಡೇಟ್ ಮಾಡ್ತೀವಿ ವೀಕ್ಲಿ, ಆ ಕರೆಂಟ್ ಅಫೇರ್ಸ್ ವಿಡಿಯೋದಲ್ಲಿ ನೋಡೋಣ. ಓಕೆ, ಇದಿಷ್ಟು ಫಸ್ಟ್ ಪೇಪರ್ GS ಪೇಪರ್ 1 ಸಿಲೆಬಸ್ಸು. ಹಿಸ್ಟ್ರಿ, ಜಿಯೋಗ್ರಫಿ, ಪೊಲಿಟಿ ಆ್ಯಂಡ್ ಗವರ್ನೆನ್ಸ್, ಎಕನಾಮಿಕ್ಸ್ ಆ್ಯಂಡ್ ಸೋಷಿಯಲ್ ಡೆವಲಪ್ಮೆಂಟ್, ಎನ್ವೈರ್ಮೆಂಟ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಇಂಪಾರ್ಟೆಂಟ್ ಟಾಪಿಕ್ ಯಾವುದಪ್ಪ ಅಂದರೆ ಕರೆಂಟ್ ಅಫೇರ್ಸ್. ಓಕೆ, ಈ ಕರೆಂಟ್ ಅಫೇರ್ಸಲ್ಲಿ ಏನೇನು ಆಗ್ತಿರ್ತದೆ ಅದು ಒಂದಕ್ಕೊಂದು ಲಿಂಕ್ ಇರ್ತವೆ. ಓಕೆ, ಫಾರ್ ಎಕ್ಸಾಂಪಲ್ ಈಗ ನಾವು ನೋಡ್ತಿರ್ಬೋದು ಎನ್ವೈರ್ಮೆಂಟಲ್ಲಿ ಏನಾದರೂ ಚೇಂಜಸ್ ಆದರೆ ಇಟ್ ಅಗೇನ್ಸ್ ರಿಲೇಟೆಡ್ ಟು ಜಿಯೋಗ್ರಫಿ ಇತ್ತು, ಅಗೇನ್ ಹಿಸ್ಟ್ರಿ ಒಳಗೆ ಇತಿಹಾಸದೊಳಗೆ ಯಾವಾಗಾದ್ರೂ ಮೊದಲು ಆಗಿತ್ತಪ್ಪ. ಓಕೆ, ಅಗೇನ್ ರಿಲೇಟೆಡ್ ಟು ಪೊಲಿಟಿ. ಆ ಟೈಮಲ್ಲಿ ಗವರ್ಮೆಂಟ್ಗಳು ಯಾವ ರೀತಿ ಡಿಸಿಷನ್ಸ್ ತೊಗೊಂಡಿದ್ರು, ಇಟ್ ರಿಲೇಟ್ ಟು ದ ಗವರ್ಮೆಂಟ್ ಆ್ಯಂಡ್ ಗವರ್ನೆನ್ಸ್. ಓಕೆ, ಅದನ್ನು ಬಿಟ್ಟರೆ ನಾವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಏನಾದರೂ ಇದನ್ನು ತಡೆ ಹಿಡಿಬೇಕಾದ್ರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯಾವ ರೀತಿ ಅಪ್ಡೇಟ್ ಮಾಡಬೇಕು. ಓಕೆ, ಅದಕ್ಕೆ ಇಂಪಾರ್ಟೆಂಟ್ ಏನಿರೋದಪ್ಪ ಅಂದರೆ ಕರೆಂಟ್ ಅಫೇರ್ಸ್ ನಮ್ದು ಎಷ್ಟು ಕ್ಲಿಯರ್ ಇರ್ತದಲ್ಲ ಅಷ್ಟು ನಮ್ಮದು ಬೇಸಿಕ್ಕು ಕ್ಲಿಯರ್ ಇರಬೇಕು. ಮೇನ್ ಬೇಸಿಕ್ಕು, ಆಮೇಲೆ ಕರೆಂಟ್ ಅಫೇರ್ಸ್. ಬೇಸ್ ಸ್ಟ್ರಾಂಗ್ ಆಗಿದ್ರೆ ನಾವು ಕರೆಂಟ್ ಅಫೇರ್ಸನ್ನು ಈಸಿಲಿ ಮಾಡ್ಕೊಳ್ಬೋದು. ಓಕೆ, ಇದು ಫಸ್ಟ್ ಪೇಪರ್ ಆಯಿತು. ಸೆಕೆಂಡ್ ಪೇಪರ್ ಅಗೇನ್ CSAT. ಓಕೆ, CSAT ಅಂದರೆ ಏನಪ್ಪ, ನಾವು ನಾರ್ಮಲ್ ಆಗಿ ಆಸ್ಪಿರೆಂಟ್ಸ್ ಏನು ಕರೀತಾರೆ CSAT ಅಂತ ಕರೀತಾರೆ. ಓಕೆ, ಸಿವಿಲ್ ಸರ್ವಿಸ್ ಆಪ್ಟಿಟ್ಯೂಡ್ ಟೆಸ್ಟ್. ಓಕೆ, ಸಿವಿಲ್ ಸರ್ವಿಸ್ ಆಪ್ಟಿಟ್ಯೂಡ್ ಟೆಸ್ಟ್. ಈ ಸಿವಿಲ್ ಸರ್ವಿಸ್ ಆಪ್ಟಿಟ್ಯೂಡ್ ಟೆಸ್ಟ್ ಇದರೊಳಗೆ ಏನು ಇರ್ತದಪ್ಪ, ಮೇನ್ ಸಿಲೆಬಸ್ಸು ರೀಡಿಂಗ್ ಕಾಂಪ್ರಿಹೆನ್ಷನ್, ಲಾಜಿಕಲ್ ರೀಸನಿಂಗ್, ಅಗೇನ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್. ಓಕೆ, ಮೇಜರ್ ಆಗಿ ನಾವು ಪ್ರತಿ ವರ್ಷ ಪೇಪರ್ ನೋಡ್ತಿರ್ಬೋದು. ಇದರಲ್ಲಿ ವೇರಿಯೇಷನ್ ಆಗ್ತಿರ್ತದೆ. ಕೆಲವೊಂದಷ್ಟು ಸಲ ಇದ್ರೊಳಗೆ 30 ಕ್ವಶನ್ಸ್ ಕೇಳ್ತಾರೆ, ಕೆಲವೊಂದಷ್ಟು ಸಲ ಇಲ್ಲಿ 20 ಕೇಳ್ತಾರೆ, ಆಮೇಲೆ ಇಲ್ಲಿ 20 ಕೇಳ್ತಾರೆ. ಪ್ರತಿಯೊಂದು ಸಲ 25, 30 ಈ ರೀತಿಯೂ ಕೇಳ್ಬೋದು. ಓಕೆ, ಓವರ್ ಆಲ್ ಈ 3 ಸಬ್ಜೆಕ್ಟ್ಸ್ ಕೂಡಿ ರೀಡಿಂಗ್ ಕಾಂಪ್ರಿಹೆನ್ಷನ್, ಲಾಜಿಕಲ್ ರೀಸನಿಂಗ್, ಅಗೇನ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್. ಓಕೆ, ಈ 3 ಸಬ್ಜೆಕ್ಟ್ ಅದು ಕಂಪಲ್ಸರಿ ಇದ್ದಿರ್ತವೆ. ಹಾಗೆ ನಾವು ಈ ಸಿಲೆಬಸನ್ನು ಬ್ಯಾಂಕಿಂಗಲ್ಲೂ ನೋಡ್ಬೋದು, SSC ಅಲ್ಲಿ ನೋಡ್ಬೋದು. ಇದೆಲ್ಲ ನಾರ್ಮಲ್ ಆಗಿ ಈ 3 ಸಬ್ಜೆಕ್ಟ್ಸು ನಾರ್ಮಲ್ ಆಗಿ ಎನಿ ಎಕ್ಸಾಮ್ಸ್ ಒಳಗೆ ಕೇಳ್ತಾರೆ. ಓಕೆ, ಇದು GS ಪೇಪರ್ 2 ಮತ್ತು CSAT ಸಿವಿಲ್ ಸರ್ವಿಸ್ ಆಪ್ಟಿಟ್ಯೂಡ್ ಟೆಸ್ಟ್. ಓಕೆ, ಇದಿಷ್ಟು ಸಿಲೆಬಸ್ಸು. ಎಕ್ಸಾಮ್ ಪ್ಯಾಟರ್ನ್ ಹೆಂಗಿರ್ತದೆ ಅಂದರೆ ಎಕ್ಸಾಮ್ ಪ್ಯಾಟರ್ನು ನಿಮ್ಗೆ ಮಲ್ಟಿಪಲ್ ಚಾಯ್ಸ್ ಇರ್ತದೆ. ಅಂದರೆ ಟಿಕ್ ಮಾರ್ಕ್ ಮಾಡೋದಿರ್ತದೆ. 2 ಪೇಪರು ಟಿಕ್ ಮಾರ್ಕ್ ಮಾಡೋದಿರ್ತದೆ. 2 ಪೇಪರು ಫಸ್ಟ್ ಪೇಪರ್ 100 ಮಾರ್ಕ್ಸ್ ಕ್ಯಾರಿ ಮಾಡಿದ್ರೆ 100 ಮಾರ್ಕ್ಸ್ದು 100 ಕ್ವಶನ್ಸ್ಗೂ ನೀವು ಟಿಕ್ ಮಾರ್ಕ್ ಮಾಡಬೇಕಾಗ್ತದೆ. ಕ್ವಶನ್ ಪೇಪರ್ ಇರ್ತದೆ. ಅಗೇನ್ OMR ಶೀಟ್ ಅಂತ ಬರ್ತದೆ. ಕೆಲವೊಂದು ಜನ ಎಕ್ಸಾಮ್ ಬರೆದಿದ್ರೆ ಅವ್ರು ಗೊತ್ತಿರ್ಬೋದು OMR ಶೀಟ್ ಅಂತ. ಆ OMR ಶೀಟಲ್ಲಿ ನೀವು ಮಾರ್ಕ್ ಮಾಡಬೇಕಾಗ್ತದೆ. ABCD ಅಂತ ಕೊಟ್ಟಿರ್ತಾರೆ. ನೀವು ಯಾವ ಕರೆಕ್ಟ್ ಆನ್ಸರಪ್ಪ, ಎ ಅಂದರೆ ಎ ಅಂತ ಎ ಆಪ್ಷನ್ ಒಳಗೆ ಮಾರ್ಕ್ ಮಾಡ್ಬೋದು. ಬಿ ಇದ್ದರೆ ಬಿ ಆಗಿ ಮಾರ್ಕ್ ಮಾಡೋದು. ಓಕೆ, ಇವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ. ಒಂದು ಕ್ವಶನ್ಸ್ಗೆ 4 ಆಪ್ಷನ್ಸ್ ಇರ್ತವೆ. ಅದ್ರೊಳಗೆ ಯಾವ್ದು ಕರೆಕ್ಟ್ ಅನ್ನೋದು ಫೀಲ್ ಮಾಡ್ಬೋದು. ಓಕೆ, ರೀಸನ್ ಪ್ರಿಲಿಮ್ಸ್ ಇರ್ತದೆ. ಇದು ಫಸ್ಟ್ ಸ್ಟೆಪ್ ಆಯಿತು. ಈ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನಲ್ಲಿ ಫಸ್ಟ್ ಏನಪ್ಪ, ಪ್ರಿಲಿಮ್ಸ್. ಓಕೆ, ಈ ಪ್ರಿಲಿಮ್ಸಲ್ಲಿ ಅರೌಂಡ್ ಇಲ್ಲ ಅಂದ್ರೂ ಪ್ರತಿ ವರ್ಷ 15 ಲಕ್ಷ ಜನ ಅಪಿಯರ್ ಆಗಿರ್ತಾರೆ. 15 ಲಕ್ಷ ಜನ ಫಾರ್ಮ್ ತುಂಬಿರ್ತಾರೆ. ಎಷ್ಟು? 15 ಲ್ಯಾಕ್ ಸ್ಟೂಡೆಂಟ್ಸ್. ಓಕೆ, ಈ ಎಕ್ಸಾಮ್ಗೆ 15 ಲ್ಯಾಕ್ ಸ್ಟೂಡೆಂಟ್ಸು ಅಪ್ಲಿಕೇಶನ್ಸ್ ತುಂಬಿರ್ತಾರೆ. ಬಟ್ ಅದರಲ್ಲಿ ಸೆಲೆಕ್ಟ್ ಆಗೋ ಸ್ಟೂಡೆಂಟ್ಸ್ ಎಷ್ಟಪ್ಪ, ಎದಕ್ಕೆ? ಮೇನ್ಸ್ಗೆ. ಅಗೇನ್ ಸೆಕೆಂಡ್ ಸ್ಟೆಪ್. ಇಲ್ಲಿ ಫಸ್ಟು ಪ್ರಿಲಿಮ್ಸು, ಅಗೇನ್ ಸೆಕೆಂಡ್ ಸ್ಟೆಪ್ ನೀವು ಕ್ಲಿಯರ್ ಆಗೋ ಹುಡುಗರು ಎಷ್ಟಪ್ಪ ಅಂದ್ರೆ ಆನ್ ಅರೌಂಡ್ ಎಷ್ಟಪ್ಪ 10,000 ಎಷ್ಟು ರೀ 10,000 ತನಕ ಹುಡುಗರು ಏನಾಗ್ತಾರೆ ಸೆಲೆಕ್ಟ್ ಆಗ್ತಾರೆ. ಇಲ್ಲಿ ಮೇನ್ಸ್ಗೆ
ಪ್ರಿಲಿಮ್ಸಲ್ಲಿ ಅಪ್ಲಿಕೇಶನ್ ಎಷ್ಟು ಹಾಕಿರ್ತಾರಪ್ಪ 15 ಲಕ್ಷ ತನಕ ಅಪ್ಲಿಕೇಶನ್ಸ್ ಹಾಕಿರ್ತಾರೆ. ಬಟ್ ಸೆಲೆಕ್ಟ್ ಆಗೋದು ಮೇನ್ಸಿಗೆ 10,000 ಅರೌಂಡ್ 10,000ರಿಂದ 11,000 ಇಷ್ಟೇ. ಆನ್ಲೈನ್ ಅವರೇಜ್ 10,000 ತನಕ ಮೇನ್ಸ್ಗೆ ಎಕ್ಸಾಮ್ಸ್ಗೆ ಹುಡುಗರು ಸೆಲೆಕ್ಟ್ ಆಗ್ತದೆ. ಓಕೆ, ಇದನ್ನ ಪ್ರಿಲಿಮ್ಸ್ ಆಯಿತು. ಈಗ ಮೇನ್ಸಿಗೆ ಬರಬೇಕಾದ್ರೆ ಸೆಕೆಂಡ್, ಇಲ್ಲಿ ನೋಡ್ರಿ, ಈ ನಾವೀಗೇನು ಪೇಪರ್ ಬರೀತೀವಲ್ಲ ಪ್ರಿಲಿಮ್ಸಲ್ಲಿ, ಪ್ರಿಲಿಮ್ಸು ಇವು ಮಾರ್ಕ್ಸು ನಮ್ಮ ಆ್ಯನ್ಯುವಲ್ ಲಾಸ್ಟ್ ಪೇಪರ್ ನಾವು ಏನು ಓವರ್ ಸ್ಕೋರ್ ಬರ್ತದೆ UPSC ಬರೆದಾದ್ಮೇಲೆ ನಾವು ಪ್ರಿಲಿಮ್ಸು ಮೇನ್ಸು ಇಂಟರ್ವ್ಯೂಗೆ ಏನು ಪಾಸ್ ಆಗ್ತೀವಿ. ಆ ಪಾಸ್ ಆದಮೇಲೆ ಈ ಮಾರ್ಕ್ಸ್ಗಳನ್ನ ಕನ್ಸಿಡರ್ ಮಾಡೋದಿಲ್ಲ. ಓಕೆ, ಮಾಡಿದ್ರು ಇನ್ ಕೇಸ್ ಈಕ್ವಲ್ ಎಲ್ಲ ಇರ್ತದೆ, ಅವಾಗ ಸಮ್ ಸಿಚುವೇಶನ್ಸ್ ಒಳಗೆ ಅಷ್ಟೇ ಮಾರ್ಕ್ಸ್ ಕನ್ಸಿಡರ್ ಮಾಡ್ತಾರೆ. ಬಟ್ ಇದನ್ನು ಮೇಜರ್ ಆಗಿ ಈ ಎರಡು ಪೇಪರ್ ಮಾರ್ಕ್ಸ್ಗಳನ್ನು ಎಲ್ಲೂ ಕನ್ಸಿಡರ್ ಮಾಡೋಂಗಿಲ್ಲ. GS ಪೇಪರ್ 1 ಮತ್ತು GS ಪೇಪರ್. ದಿಸ್ ಇಸ್ ಓನ್ಲಿ ಫಾರ್ ಅ ಕ್ವಾಲಿಫಿಕೇಶನ್ ಫಾರ್ ಅ ಮೇನ್ಸ್ ಎಕ್ಸಾಮಿನೇಷನ್. ಮೇನ್ಸ್ ಎಕ್ಸಾಮಿನೇಷನ್ ಕ್ವಾಲಿಫೈ ಆಗಬೇಕಾದ್ರೆ ಈ ಪ್ರಿಲಿಮ್ಸ್ ಎಕ್ಸಾಮ್ಸ್ಗಳನ್ನ ನೀವು ಕಂಪಲ್ಸರಿ ಕ್ಲಿಯರ್ ಆಗಲೇಬೇಕು. ಅಗೇನ್ ನಿಮ್ಗೆ ಮತ್ತೊಂದು ಕ್ವಶನ್ಸ್ ಇರ್ಬೋದು, ಏನಪ್ಪ ಇದರಲ್ಲಿ ಕಟ್ ಆಫ್ ಎಷ್ಟು ಇರ್ತದೆ, ಕಟ್ ಆಫ್ ಎಷ್ಟು ನಿಂದಿರ್ತದೆ. ಓಕೆ, ಪ್ರಿಲಿಮ್ಸಲ್ಲಿ ನಾವು ಪ್ರತಿ ವರ್ಷ ನೋಡಿದರೆ ಅರೌಂಡ್ ಈಗ 200 ಮಾರ್ಕ್ಸಲ್ಲಿ ಪ್ರತಿ ವರ್ಷ ಲಾಸ್ಟ್ ಇಯರ್ ಅರೌಂಡ್ 90 to 95 ತನಕ ನಿಮ್ಮದು ಕಟ್ ಆಫ್ ನಿಂದಿರ್ತದೆ. 90ರಿಂದ 95 ಮಾರ್ಕ್ಸ್ ತನಕ ಕಟ್ ಆಫ್ ನಿಂದಿರ್ತದೆ. ಕೆಲವೊಂದಷ್ಟು ಸಲ 100 ಕ್ರಾಸ್ ಆಗ್ಬೋದು. ಓಕೆ, ಇದು ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಆಮೇಲೆ ಕ್ವಶನ್ಸು ಅದ್ರ ಮೇಲೆಲ್ಲ ಡಿಪೆಂಡ್ ಆಗ್ತದೆ. ಓಕೆ, ಸೆಕೆಂಡ್ ಪೇಪರ್ ಏನು ಮಾಡಬೇಕಪ್ಪ, ಈ ಪೇಪರ್ ನೀವು ಕಂಪಲ್ಸರಿ ಪಾಸ್ ಆಗಲೇಬೇಕು. ಸೆಕೆಂಡ್ ಪೇಪರ್ GS ಪೇಪರ್ ತಗೋದನ್ನ, ಈ GS ಪೇಪರಲ್ಲಿ 33% ಅಂದರೆ 80 ಕ್ವಶನ್ಸ್ ಇರ್ತಾವೆ, 200 ಮಾರ್ಕ್ಸ್ ಇರ್ತದೆ. ಅಂದರೆ 200 ಮಾರ್ಕ್ಸ್ಗೆ 33% ಕಂಪಲ್ಸರಿ ನೀವು ಮಾರ್ಕ್ಸ್ ತೊಗೊಳ್ಳೇಬೇಕು. ಅಂದರೆ 200 ಔಟ್ ಆಫ್ ನೀವು ಇಲ್ಲ ಅಂದ್ರೂ 66 ಮಾರ್ಕ್ಸು ಕಂಪಲ್ಸರಿ ತೊಗೊಳ್ಳೇಬೇಕು. ಅದು ತೊಗೊಂಡಾಗ ನೀವು ಮೇನ್ಸ್ಗೆ ಕ್ವಾಲಿಫೈ ಆಗ್ತೀರಾ. ಈ ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ಫಸ್ಟ್ ಪೇಪರ್ 200 ಔಟ್ ಆಫ್ ಆಲ್ ಓವರ್ ಇಂಡಿಯಾ ಕಟ್ ಆಫ್ ಎಷ್ಟು ಅದಪ್ಪ 95 ಅಂತ ತಿಳ್ಕೊಡ್ರಿ. 95 ಐತಪ್ಪ, ನಿಮ್ಗೆ 95 ಸ್ಕೋರ್ ಅದ. ಬಟ್ ಸೆಕೆಂಡ್ ಪೇಪರಲ್ಲಿ ನಿಮ್ಗೆ 65 ಮಾರ್ಕ್ಸ್ ಅದ. ಎಷ್ಟು? ಬರೀ 65 ಮಾರ್ಕ್ಸ್ ಅದ. ಈ 65 ಮಾರ್ಕ್ಸ್ ಇದ್ದರೆ ವಿಲ್ ನಾಟ್ ಕ್ವಾಲಿಫೈ ಫಾರ್ ದ ಮೇನ್ಸ್ ಎಕ್ಸಾಮಿನೇಷನ್. ಮೇನ್ಸ್ ಎಕ್ಸಾಮಿನೇಷನ್ಗೆ ಕ್ವಾಲಿಫೈ ಆಗಂಗಿಲ್ಲ. ಅದೇ ನಿಮ್ಮ ಸ್ಕೋರು ಇಲ್ಲಿ 80 ಅದ, ಇಲ್ಲಿ 95 ಕಟ್ ಆಫ್ ಇದ್ದರೆ 94 ಅದ, ಅವಾಗೂ ಕೂಡ ನೀವು ಮೇನ್ಸ್ ಎಕ್ಸಾಮಿನೇಷನ್ಗೆ ಕ್ವಾಲಿಫೈ ಆಗಂಗಿಲ್ಲ. ಕಟ್ ಆಫ್ ಎಷ್ಟಿತ್ತಪ್ಪ 95 ಇತ್ತಂದರೆ ನಮ್ಮ ಸ್ಕೋರ್ 95 ಆಗಿರಬೇಕು. ಇಲ್ಲಿ ಮಿನಿಮಮ್ ನೀವು 66 ಮುಂದೆ ಎಷ್ಟು ಬೇಕಾದ್ರೆ ತೊಗೊಳ್ರಿ, 200 ಔಟ್ ಆಫ್ 200 ತೊಗೊಳ್ರಿ, ಇಲ್ಲಿ 60 ಬಟ್ ಮಿನಿಮಮ್ 66 ಮಾರ್ಕ್ಸ್ ಆದರೂ ಬೀಳಲೇಬೇಕು. ಇದನ್ನು ಕ್ಲಿಯರ್ ಆಗಿದೆ. ಈ ಸೆಕೆಂಡ್ ಪೇಪರಲ್ಲಿ 66 ಮಾರ್ಕ್ಸು ಕಂಪಲ್ಸರಿ. ಓಕೆ, 33% ಕಂಪಲ್ಸರಿ ಮಾರ್ಕ್ಸ್ ಬಿದ್ದರೆ ನೀವು ಮೇನ್ಸಿಗೆ ಕ್ವಾಲಿಫೈ ಆಗ್ತೀರಾ. ಓಕೆ, ಅಗೇನ್ ಇಲ್ಲಿ ನೋಡ್ರಿ, ಇದು ಪ್ರಿಲಿಮ್ ಸಿಲೆಬಸ್ಸು. ಅಗೇನ್ ಎಷ್ಟು ಮಾರ್ಕ್ಸ್ ಇರ್ತಾವೆ, ನಂಬರ್ ಆಫ್ ನಾವು ಎಷ್ಟು ತೊಗೊಳ್ಬೋದು ಮಿನಿಮಮ್, ಇದು ಡಿಪೆಂಡ್ ಆಗಿರ್ತದೆ. 90 ಇರ್ಬೋದು, 95 ಇರ್ಬೋದು, 100 ಇರ್ಬೋದು. ಬಟ್ ಸೆಕೆಂಡ್ ಪೇಪರ್ ನಿಮ್ಗೆ ಕಂಪಲ್ಸರಿ ಇರ್ಬೋದು. ಈ ಪೇಪರ್ ಆದಮೇಲೆ ಮೇಜರ್ಲಿ ನೀವು ಕ್ವಾಲಿಫೈ ಆಗಬೇಕು, ನೀವು IAS ಆಗಬೇಕು, IPS ಆಗಬೇಕಾದ್ರೆ ಈ ಪೇಪರ್ ಏನದಲ್ಲ ಮೇನ್ಸ್ ಪೇಪರ್ ನಿಮ್ಗೆ ಇಂಪಾರ್ಟೆಂಟ್. ಇದು ಮಾರ್ಕ್ಸ್ ಕನ್ಸಿಡರಿಂಗ್ ಪೇಪರ್ಸ್. ಓಕೆ, ಈ ಮೇನ್ಸ್ ಪೇಪರ್ನಲ್ಲಿ ಇರ್ತದೆ. ಇದರೊಳಗೂ ಕ್ವಾಲಿಫೈಯಿಂಗ್ ಪೇಪರ್ಸ್ ಅದಾವ, ಅದು ನೋಡೋಣ ಈಗ. ಓಕೆ, ಫಸ್ಟ್ ನೋಡ್ರಿ, ಮೇನ್ಸ್ ಎಕ್ಸಾಮಿನೇಷನ್ ನಂಬರ್ ಆಫ್ ಪೇಪರ್ಸ್ ಎಷ್ಟು ಇರ್ತಾವಪ್ಪ ಹಾಗೆ ನೋಡಿದರೆ ಎಷ್ಟಿದಾವೆ ಪೇಪರು? 9 ಪೇಪರ್ ಇದಾವೆ. ನಂಬರ್ ಆಫ್ ಪೇಪರ್ಸು 9 ಇದಾವೆ. ಓಕೆ, ನಾ ಇಲ್ಲಿ ಬರ್ದಿರೋದು ಬರೀ 7 ಮಾತ್ರ. 7 ಯಾಕೆ ಬರ್ತೀನಪ್ಪ ಅಂದರೆ ಇವು ಮಾರ್ಕ್ಸ್ ಕನ್ಸಿಡರಿಂಗ್ ಪೇಪರ್. ನಂಬರ್ ಆಫ್ ಪೇಪರ್ಸ್ ಎಷ್ಟು ಅದಾವಲ್ಲ 2 ಅದಾವ. ಕ್ವಾಲಿಫಿಕೇಶನು 2 ಪೇಪರ್ ಇದಾವೆ. ಬಟ್ ನಂಬರ್ ಆಫ್ ಪೇಪರ್ಸ್ ಎಷ್ಟು ಅದಾವಪ್ಪ ಮಾರ್ಕ್ಸ್ ಕನ್ಸಿಡರಿಂಗ್ ಪೇಪರ್ಸು 7 ಇದಾವೆ. ಓಕೆ, ಹಾಗಾದರೆ ಅವು 2 ಪೇಪರ್ ಯಾಕೆ ತೊಗೊಳ್ತಾರಪ್ಪ, ಸ್ಟಾರ್ಟಿಂಗ್ ಕ್ವಾಲಿಫೈಯಿಂಗ್ ಪೇಪರ್ ಯಾಕೆ ತೊಗೊಳ್ತಾರೆ, ಅವು ಯಾವ್ಯಾವು ಅನ್ನೋದು ನೋಡಬೇಕಾದ್ರೆ ಸಿಲೆಬಸ್ಸಲ್ಲಿ ಆಮೇಲೆ ಎಕ್ಸಾಮ್ ಪ್ಯಾಟರ್ನಲ್ಲಿ ಪೇಪರ್ 1 ಇರ್ತದೆ, ಅದು ಇಂಗ್ಲೀಷ್ ಕಂಪಲ್ಸರಿ ಪೇಪರ್ ಇರ್ತದೆ. ಎಲ್ರಿಗೂ ಇಂಗ್ಲೀಷ್ ಬರಲೇಬೇಕು. ಇಂಗ್ಲೀಷ್ ಬರ್ತದೆ ಇಲ್ಲೋ, ಓದಕ್ಕೆ ಬರ್ತದೆ ಇಲ್ಲೋ, ಬರೆಯೋಕ್ಕೆ ಬರ್ತದೆ ಇಲ್ಲೋ, ನಾವೇನಾದ್ರು ಗ್ರಾಮರ್ ಕ್ವಶನ್ಸ್ ಕೊಟ್ಟಿದ್ರೆ ಅದನ್ನು ಸಾಲ್ವ್ ಮಾಡೋಕ್ಕೆ ಬರ್ತದೆ ಇಲ್ಲೋ ಅನ್ನೋದು ನೋಡ್ಲಿಕ್ಕೆ ಇದು ಇಂಗ್ಲೀಷ್ ಪೇಪರ್ ಇರ್ತದೆ. ಇದೆಷ್ಟು ಮಾರ್ಕ್ಸಿಗೆ ಇರ್ತದೆ? 300 ಮಾರ್ಕ್ಸ್. ಓಕೆ, ಈ 300 ಮಾರ್ಕ್ಸ್ ನಾನು ಮೊದಲೇ ಹೇಳಿದ್ದೀನಿ, ಇದು ಕ್ವಾಲಿಫೈಯಿಂಗ್ ಪೇಪರ್. ಕ್ವಾಲಿಫೈಯಿಂಗ್ ಪೇಪರ್ ಅಂದರೆ ಎಷ್ಟು ಮಾರ್ಕ್ಸ್ ತೊಗೊಳ್ಬೇಕಪ್ಪ? ಇಲ್ಲೂ 33% ಮಾರ್ಕ್ಸ್ ತೊಗೊಳ್ಬೇಕು. 333% ತೆಗೆದ್ರೆ ಅರೌಂಡ್ 75 ಮಾರ್ಕ್ಸ್ ಆದರೂ ನೀವು ಮಿನಿಮಮ್ ತೊಗೊಳ್ಳೇಬೇಕು. ಯಾವುದರಲ್ಲಿ? ಪೇಪರ್ 1ನಲ್ಲಿ ಇಂಗ್ಲೀಷ್ ಕಂಪಲ್ಸರಿ ಪೇಪರ್ ಇದೆ. ಅದೇ ಸೇಮ್ ಪ್ಯಾಟರ್ನ್ ಲ್ಯಾಂಗ್ವೇಜಸ್ ಪೇಪರ್. ಓಕೆ, ಅಂಡರ್ ಶೆಡ್ಯೂಲ್ 8 ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂದರೆ ಶೆಡ್ಯೂಲ್ 8 ಏನು ಹೇಳ್ತದೆ ಕಾನ್ಸ್ಟಿಟ್ಯೂಷನ್, ಎಷ್ಟು ಲ್ಯಾಂಗ್ವೇಜಸ್ ಬಗ್ಗೆ ಮಾತಾಡ್ತದೆ. ಆ ಲ್ಯಾಂಗ್ವೇಜಸಲ್ಲಿ ಎಷ್ಟು ಲ್ಯಾಂಗ್ವೇಜ್ ಅದಲ್ಲ ಅದರೊಳಗೆ ಯಾವುದೇ ಲ್ಯಾಂಗ್ವೇಜ್ನೂ ಚೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಈಗ ನಮ್ಮ ಕನ್ನಡ ಮಾತಾಡ್ತಾರೆ, ಕೆಲವೊಂದಷ್ಟು ಜನ ಕನ್ನಡ ತೊಗೊಳ್ತಾರೆ, ಕನ್ನಡ ಬಂದ್ರೂ ಕೆಲವೊಂದಷ್ಟು ಜನ ಹಿಂದಿ ತೊಗೊಳ್ತಾರೆ, ಕೆಲವೊಂದಷ್ಟು ಮರಾಠಿ ತೊಗೊಳ್ತಾರೆ, ಪಾಳಿ ತೊಗೊಳ್ತಾರೆ, ಸಂಸ್ಕೃತ ತೊಗೊಳ್ತಾರೆ. ಓಕೆ, ಇವೆಲ್ಲ ಲ್ಯಾಂಗ್ವೇಜನ್ನು ಇಲ್ಲಿ ಚೂಸ್ ಮಾಡ್ತಾರೆ ಇಲ್ಲಿ ಪೇಪರ್ 2 ಅಲ್ಲಿ. ಬಟ್ ಇದು ಕಂಪಲ್ಸರಿ ಪೇಪರ್. ಇದು 300 ಮಾರ್ಕ್ಸ್ ಇರ್ತದೆ. ಮಿನಿಮಮ್ ನಿಮಗೆ ಆಸ್ ಯೂಶುವಲ್ 33% ಬೀಳಲೇಬೇಕು. ಅಂದರೆ 75 ಮಾರ್ಕ್ಸ್ ನಿಮಗೆ ಬೀಳಲೇಬೇಕು. 75 ಮಾರ್ಕ್ಸ್ ಬಿದ್ದರೆ ಟು ಕ್ವಾಲಿಫೈ ಏನಾಗ್ತದಪ್ಪ ಇಲ್ಲಿ ಕ್ವಾಲಿಫೈಯಿಂಗ್ ಪೇಪರ್. ಇವೆರಡು ಪೇಪರ್ ಕ್ವಾಲಿಫೈ. ಒಂದು ಇನ್ ಕೇಸ್ ಇವೆಲ್ಲ ಪೇಪರ್ ಬರೀತೀರಾ, ಇದರಲ್ಲೆಲ್ಲ ಸ್ಕೋರ್ ಅದ ಚೆನ್ನಾಗದ, ಬಟ್ ಈ ಪೇಪರಲ್ಲಿ ನೀವು ಕ್ವಾಲಿಫೈ ಆಗಲಿ ಅಂದ್ರೆ ನೀವು ಇಂಟರ್ವ್ಯೂ
ನೀವು ಕ್ವಾಲಿಫೈ ಆಗಂಗಿಲ್ಲ. ಈ ಪೇಪರು ಕಂಪಲ್ಸರಿ ನೀವು ಕ್ವಾಲಿಫೈ ಆಗಲೇಬೇಕು. ಒಂದು ಇಂಗ್ಲೀಷ್ ಕಂಪಲ್ಸರಿ, ಒಂದು ಮದರ್ ಟಂಗ್ ಲೋಕಲ್ ಲ್ಯಾಂಗ್ವೇಜ್. ನಿಮ್ದು ಲ್ಯಾಂಗ್ವೇಜ್ ಏನದಪ್ಪ ಲ್ಯಾಂಗ್ವೇಜ್ ಪೇಪರ್ ಇರ್ತದೆ, ಕನ್ನಡ, ಮರಾಠಿ, ಹಿಂದಿ. ನೀವು ಯಾವುದಾದ್ರು ಒಂದು ಪೇಪರ್ ತೊಗೊಳ್ರಿ, ಅದ್ರೊಳಗೆ 300 ಮಾರ್ಕ್ಸ್ ಇರ್ತದೆ. 33% ಅಂತೂ ಮಿನಿಮಮ್ ತೊಗೊಳ್ಳೇಬೇಕು. ಓಕೆ, ಇದನ್ನು ಬಿಟ್ಟು ಮಾರ್ಕ್ಸ್ ಕನ್ಸಿಡರಿಂಗ್ ಪೇಪರ್ಸ್ ಯಾವಪ್ಪ ಇಂಪಾರ್ಟೆಂಟ್ ಪೇಪರ್ಸ್ ಹೊರ ನಮ್ಮ ಸ್ಕೋರ್ ಜಾಸ್ತಿ ಆಗಬೇಕು. ಮಾರ್ಕ್ಸ್ ಕನ್ಸಿಡರಿಂಗ್ ಪೇಪರ್ಸ್ ಯಾವಾಗ ಇರ್ತಾವೆ? ಫಸ್ಟ್ ಪೇಪರ್ ನೋಡ್ರಿ, ಎಸ್ ಎ ಪೇಪರ್ ಇರ್ತದೆ. ಇಲ್ಲಿ ನಿಬಂಧ ಇರ್ಬೇಕು. ಎಷ್ಟು ಮಾರ್ಕ್ಸಿಗೆ ಇರ್ತದೆ ಎಸ್ ಎ ಪೇಪರು? 250 ಮಾರ್ಕ್ಸ್ಗೆ ಇರ್ತದೆ. ಓಕೆ, ಇವು ಆಲ್ ಕ್ವಾಲಿಫೈಯಿಂಗ್ ಪೇಪರ್ಸ್ ಎಷ್ಟು ಇರ್ತಾವಪ್ಪ? 250 ಮಾರ್ಕ್ಸ್ಗೆ ಇರ್ತಾವೆ. ಪ್ರತಿಯೊಂದು ಪೇಪರು 250 ಮಾರ್ಕ್ಸ್ಗೆ ಇರ್ತಾವೆ. ಎಸ್ ಎ ಪೇಪರ್ 250. ಎಸ್ ಎ ಪೇಪರ್, ಈ ಎಸ್ ಎ ಪೇಪರಲ್ಲಿ ನೋಡ್ರಿ ಏನಿರ್ತದಪ್ಪ? ಎಸ್ ಎ ಯಾವ ರೀತಿ ಕೇಳ್ಬೋದು? ಫಿಲಾಸಫಿ ರಿಲೇಟೆಡ್ ಇರ್ತದೆ, ಜೋಗ್ರಫಿ ರಿಲೇಟೆಡ್ ಇರ್ತದೆ, ಪೊಲಿಟಿ ರಿಲೇಟೆಡ್ ಇರ್ತದೆ. ಓಕೆ, ಇವು ಎಸ್ ಎ ಪೇಪರ್, ಇದು 250 ಮಾರ್ಕ್ಸ್ಗೆ ಇರ್ತದೆ. ಅಗೇನ್ ಎಸ್ ಎಲ್ಲಿ ಎಕ್ಸಾಮ್ ಪ್ಯಾಟರ್ನ್ ನೋಡ್ರಿ, ಎಸ್ ಎ ಪೇಪರ್ ಇರ್ತದೆ. ಫಸ್ಟ್ ಸೆಕ್ಷನ್ ಎ ಮತ್ತು ಸೆಕ್ಷನ್ ಬಿ ಅಂತ ಇರ್ತದೆ. ಸೆಕ್ಷನ್ ಎ ಅಲ್ಲಿ ಒಂದು ಎಸ್ ಎ ಬರೀಬೇಕಾಗ್ತದೆ, ಸೆಕ್ಷನ್ ಬಿ ಅಲ್ಲಿ ಒಂದು ಎಸ್ ಎ ಬರೀಬೇಕಾಗ್ತದೆ. ಬಟ್ ಇಲ್ಲಿ ಕಂಪಲ್ಸರಿ ಏನದ ನಿಮ್ಗೆ ಸೆಕ್ಷನ್ ಎ ಮತ್ತು ಸೆಕ್ಷನ್ ಬಿ ಅಲ್ಲಿ ಮಿನಿಮಮ್ ವರ್ಡ್ ಲಿಮಿಟ್ಸ್ ಇರ್ತವೆ. ನೀವು 1000 ವರ್ಡ್ಸ್ ಕೊಟ್ಟರೆ 1000 ವರ್ಡ್ಸ್ ತನಕ ಬರಿಬೋದು, ಅಥವಾ 1500 ಕೊಟ್ಟರೆ 1500 ವರ್ಡ್ ತನಕ ಬರಿಬೋದು. ಬಟ್ ಅಲ್ಲಿ ಏನು ಎಷ್ಟು ಶಬ್ದಗಳನ್ನ ಕೊಟ್ಟಿರ್ತಾರಲ್ಲ ಅದಕ್ಕಿಂತ ಅತಿ ಹೆಚ್ಚಾಗಿ ಬರಿಬೋದು. ಅತಿ ಹೆಚ್ಚಾಗಿ ಅಂದರೆ 1000 ಕೊಟ್ಟರೆ 1010, 1020 ಈ ರೀತಿ ಶಬ್ದಗಳನ್ನ ತನಕ ನೀವು ಬರಿಬೋದು. ಅದಕ್ಕಿಂತ ಕಡಿಮೆ ಬರೆದ್ರು ನಡೀತದೆ. ಬಟ್ 1400, 1300 ಈ ರೀತಿ ಬರೆದ್ರೆ ನೀವು ಕಂಟೆಂಟ್ ಇರ್ತದೆ ನಿಮ್ಮ ಹತ್ರ, ಬಟ್ ಮಾರ್ಕ್ಸ್ ಕಟ್ ಮಾಡ್ತಾರೆ. ಓಕೆ, ಎಷ್ಟು ಕೇಳಿರ್ತಾರಲ್ಲ ನಿಬಂಧ ಯಾವ್ದು ರಿಲೇಟೆಡ್ ಕೇಳ್ತಾರಲ್ಲ ಅದನ್ನೇ ಎಷ್ಟು ವರ್ಡ್ ಕೊಟ್ಟಿರ್ತಾರಲ್ಲ ಆ ವರ್ಡ್ ಒಳಗೆ ನೀವು ಅಡ್ಜಸ್ಟ್ ಮಾಡಲಿಕ್ಕೆ ನೋಡ್ಬೇಕು. ಅಡ್ಜಸ್ಟಿಂದ ಮೇನ್ ನಿಮ್ದು ಕಂಟೆಂಟ್ ಇರ್ತದೆ, ನಿಮ್ಮ ಹತ್ರ ಏನು ಪಾಯಿಂಟ್ಸ್ಗಳನ್ನಪ್ಪ ಅದನ್ನು ಸರಿಯಾಗಿ ಬರೆದ್ರೆ ನಿಮ್ಗೆ ಇಲ್ಲಿ ಅತಿ ಹೆಚ್ಚು ಮಾರ್ಕ್ಸ್ ಸಿಗ್ತದೆ. ಓಕೆ, ಮ್ಯಾಕ್ಸಿಮಮ್ 250 ಔಟ್ ಆಫ್ 100, 120 ಸಿಗೋದು ಭಾಳ ಕಠಿಣ ಒಂದೊಂದ್ಸಲ. ಓಕೆ, 250 ಮಾರ್ಕ್ಸ್ ಆದರೂ 250 ಮಾರ್ಕ್ಸ್ಗೆ ಇರ್ತದೆ. ಇದರೊಳಗೆ ನೀವು ಅರೌಂಡ್ 120, 130 ಬಿದ್ದರೆ ಇಟ್ ವಿಲ್ ಮೀನ್ ಗುಡ್ ಸ್ಕೋರ್ ಫಾರ್ ಎಸ್ ಸಿ ಒಳಗೆ ಇದು ಚಲೋ ಸ್ಕೋರ್ ಆಗ್ತದೆ. ಓಕೆ, ಇದು ಒಂದು ಪೇಪರ್ ಆಯಿತು. ಅಗೇನ್ ಇಲ್ಲಿ ನೋಡ್ರಿ ನಾ GS 1, 2, 3, 4 ಅಂತ ಬರೋದು. ಓಕೆ, GS ಅಂದರೆ ಏನು? ನಾರ್ಮಲ್ ಆಗಿ ಜನರಲ್ ಸ್ಟಡೀಸ್. ಓಕೆ, ಜನರಲ್ ಸ್ಟಡೀಸ್ ನಾನು ಹೇಳಿದ್ದೇನೆ ಫಸ್ಟ್ ಪೇಪರ್ ಜನರಲ್ ಸ್ಟಡೀಸ್ ಇರ್ತದಪ್ಪ ನಮ್ಮ ಪ್ರಿಲಿಮ್ಸ್ ಒಳಗೆ ಅಂತ. ಅದೇ ರೀತಿ ಜನರಲ್ ಸ್ಟಡೀಸ್ ಪೇಪರ್ 1, ಜನರಲ್ ಸ್ಟಡೀಸ್ ಪೇಪರ್ 2, ಜನರಲ್ ಸ್ಟಡೀಸ್ ಪೇಪರ್ 3, ಪೇಪರ್ 4. ನಾವೇನು ಪ್ರಿಲಿಮ್ಸಲ್ಲಿ ಸಿಲೆಬಸನ್ನು ನೋಡಿದ್ದೀವಲ್ಲ, ಸಿಲೆಬಸ್ ಏನಿದೆ ಹಿಸ್ಟ್ರಿ, ಜೋಗ್ರಫಿ, ಪೊಲಿಟಿ, ಎಕನಾಮಿಕ್ಸ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಇದನ್ನು ಬೈಫರ್ಕೇಟ್ ಮಾಡ್ತಾರೆ. ಓಕೆ, ಎಲ್ಲಿ GS ಪೇಪರ್ 1, GS ಪೇಪರ್ 2, GS ಪೇಪರ್ 3, GS ಪೇಪರ್ 4. ಓಕೆ, ಇಲ್ಲಿ ನೋಡ್ರಿ GS ಪೇಪರ್ 1 ಅಲ್ಲಿ ಆಸ್ ಯೂಶುವಲ್ ಹಿಸ್ಟ್ರಿ ಇರ್ತದೆ. ಹಿಸ್ಟ್ರಿ ಯಾವ್ದಪ್ಪ? ಆನ್ಸಿಯಂಟ್ ಹಿಸ್ಟ್ರಿ, ಮಾಡರ್ನ್ ಹಿಸ್ಟ್ರಿ, ಮಿಡಿವಲ್ ಹಿಸ್ಟ್ರಿ. ಓಕೆ, ಆಧುನಿಕ ಭಾರತ, ಮಧ್ಯಯುಗದ ಭಾರತ ಮತ್ತು ಪ್ರೆಸೆಂಟ್ ಏನು ಮಾಡರ್ನ್ ಇಂಡಿಯಾ ಬಗ್ಗೆ ಏನಪ್ಪ ಇದು ಹಿಸ್ಟ್ರಿ ರಿಲೇಟೆಡ್ ಕ್ವಶನ್ಸ್ ಕೇಳ್ತಾರೆ. ಅಗೇನ್ ವರ್ಲ್ಡ್ ಹಿಸ್ಟ್ರಿನೂ ಇರ್ತದೆ. ನಾವಿಲ್ಲಿ ಮರಿಬಾರ್ದು ಬರೀ ಹಿಸ್ಟ್ರಿ ಅಂದ್ರೆ ಬರೀ ಇಂಡಿಯಾ ರಿಲೇಟೆಡ್ ಇರ್ತದನೋ ಇಲ್ಲ, ವರ್ಲ್ಡ್ ಹಿಸ್ಟ್ರಿನೂ ಇರ್ತದೆ. ಮಹಾಯುದ್ಧ, 1ನೇ ಮಹಾಯುದ್ಧ, 2ನೇ ಮಹಾಯುದ್ಧ, ಆಮೇಲೆ ಬೇರೆ ಬೇರೆ ರಷ್ಯನ್ ರೆವಲ್ಯೂಷನ್, ಫ್ರೆಂಚ್ ರೆವಲ್ಯೂಷನ್, ಈ ರೆವಲ್ಯೂಷನ್ಸ್ಗಳು ಏನೇನಾಗಲ್ಲಪ್ಪ ಅದ್ರ ರಿಲೇಟೆಡು GS ಪೇಪರ್ 1 ಅಲ್ಲಿ ಹಿಸ್ಟ್ರಿಯಲ್ಲಿ ಕ್ವಶನ್ಸ್ ಕಂಪಲ್ಸರಿ ಇದ್ದೇ ಇರ್ತಾವೆ. ಓಕೆ, ಆಮೇಲೆ ಸೆಕೆಂಡ್ ಪೇಪರ್ ಏನಪ್ಪ ಸರ್? ಅದು ಫಸ್ಟ್ ಪೇಪರಲ್ಲಿ ಸೆಕೆಂಡ್ ಏನಿರ್ತದೆ ಜೋಗ್ರಫಿ. ನಾವು ಹೇಳಿದ್ವಿ ಫಿಸಿಕಲ್ ಜೋಗ್ರಫಿ, ಹ್ಯೂಮನ್ ಜೋಗ್ರಫಿ. ಅಗೇನ್ ಇಲ್ಲಿ ಎಕ್ಸ್ಪಾಂಡ್ ಆಗ್ತದೆ ಏನಪ್ಪ? ಎಕನಾಮಿಕಲ್ ಜೋಗ್ರಫಿ, ಕಲ್ಚರಲ್ ಜೋಗ್ರಫಿ. ಯಾವ ಒಂದು ಭಾಗದಲ್ಲಿ ಏನೇನಾಗುತ್ತೆ, ಯಾವ ರೀತಿ ಕಲ್ಚರ್ ಅದ, ಅಲ್ಲಿ ಜನಾಂಗ ಯಾವ ರೀತಿ ಅದ, ಆಮೇಲೆ ಹ್ಯೂಮನ್ ನೇಚರ್ ಯಾವ ರೀತಿ ಅದ. ಆಮೇಲೆ ಸೌತ್ ಆಫ್ರಿಕಾ, ಫಾರ್ ಎಕ್ಸಾಂಪಲ್ ಸೌತ್ ಆಫ್ರಿಕಾದೊಳಗೆ ಕೆಲವೊಂದಷ್ಟು ಜನ ಮೊದಲು ಹಾಲನ್ನು ಯುಟಿಲೈಸ್ ಮಾಡ್ಕೊಳ್ತಿರ್ಲಿಲ್ಲಪ್ಪ, ಕೆಲವೊಂದಷ್ಟು ಜನ ರಕ್ತ ಕುಡಿತಿದ್ರು. ಇದು ಜಿಯೋಗ್ರಫಿ, ನೀವು ಓದಿದಾಗನ ಗೊತ್ತಾಗ್ತದೆ ನನಗೇನು ಹೇಳ್ಬೋದು ನಿಮಗೆ. ಬಟ್ ಜಿಯೋಗ್ರಫಿಯಲ್ಲಿ ಏನೇನದ ಸೌತ್ ಆಫ್ರಿಕನ್ ಬುಡಕಟ್ಟು ಜನಾಂಗದವ್ರು ಯಾವ ರೀತಿ ಇದ್ರು, ಅಗೇನ್ ಭಾರತದೊಳಗೆ ಎಷ್ಟು ಬುಡಕಟ್ಟು ಜನಾಂಗ, ಅವ್ರ ಕಲ್ಚರ್ ಯಾವ ರೀತಿ ಇತ್ತು ಅನ್ನೋದನ್ನ ಜಿಯೋಗ್ರಫಿಯಲ್ಲಿ ನಾವು ತಿಳ್ಕೊಳ್ಬೋದು. ಓಕೆ, ಅಗೇನ್ ಫಿಸಿಕಲ್ ಜಿಯೋಗ್ರಫಿಯಲ್ಲಿ ಪ್ಲೇಟ್ ಟೆಕ್ಟಾನಿಕ್ಸ್ ಅಂದರೆ ಏನು, ವೋಲ್ಕ್ಯಾನಿಕ್ ಇರಪ್ಷನ್ ಯಾವ ರೀತಿ ಆಗ್ತದೆ, ಓಕೆ, ರಿವರ್ ಎಲ್ಲಿಂದ ಫ್ಲೋ ಆಗ್ತದೆ, ಆಮೇಲೆ ಯಾವ ರೀತಿ ನದಿ ಸೇರ್ತದೆ, ಸ್ಟೆಪ್ ಬೈ ಸ್ಟೆಪ್ ಏನಾಗ್ತದೆ ಇಲ್ಲಿ ನಿಮ್ಗೆ ಕ್ವಶನ್ಸ್ಗಳು ಬಂದಿರ್ತವೆ. ಓಕೆ, ನೀವು ಅವಾಗ ಅರ್ಥ ಮಾಡ್ಕೊಳ್ತಿರಲ್ಲ ಅವಾಗ ಪೇಪರನ್ನು ಸಾಲ್ವ್ ಮಾಡಲಿಕ್ಕೆ ಈಸಿ ಆಗ್ತದೆ. ಓಕೆ, ಸೆಕೆಂಡ್ ಇಂಡಿಯನ್ ಸೊಸೈಟಿ ಆ್ಯಸ್ ಯೂಶುವಲ್ ನಿಮ್ಗೆ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಕೇಳಿರ್ತಾರೆ. ಕರೆಂಟ್ ಅಫೇರ್ಸ್ ಅಂದ್ರಪ್ಪ ರೀಸೆಂಟಾಗಿ ಗೌರ್ಮೆಂಟ್ಗಳು ಯಾವ ಸ್ಕೀಮ್ಸ್ಗಳನ್ನ ತಂದವು, ಇದ್ರ ಸಲುವಾಗಿ ವುಮನ್ ರಿಲೇಟೆಡ್ ಸ್ಕೀಮ್ಸ್, ಓಕೆ, ರೂರಲ್ ಡೆವಲಪ್ಮೆಂಟ್ ಸಲುವಾಗಿ ಏನೇನು ಸ್ಕೀಮ್ಸ್ಗಳು ತಂದವ, ಚೈಲ್ಡ್ ಡೆವಲಪ್ಮೆಂಟ್ ಸಲುವಾಗಿ ಏನೇನು ಸ್ಕೀಮ್ಸ್ಗಳು ತಂದವ, ಅದನ್ನು GS ಪೇಪರ್ 1 ಅಲ್ಲಿ ಕೇಳ್ತಾರೆ. ಇದು ಪೇಪರ್ 1 ಸಿಲೆಬಸ್, GS ಪೇಪರ್ 1 ಸಿಲೆಬಸ್. ಇದು ಎಷ್ಟು ಮಾರ್ಕ್ಸ್ ಸಿಗಿರ್ತದಪ್ಪ? ಆಸ್ ಯೂಶುವಲ್ 250 ಮಾರ್ಕ್ಸ್. ಇವೆಲ್ಲ ಪೇಪರು GS ಪೇಪರ್ 1, 2, 3, 4 ಇವೆಲ್ಲ ಪೇಪರ್ ಎಷ್ಟು ಮಾರ್ಕ್ಸ್ ಸಿಗಿರ್ತದೆ? 250 ಮಾರ್ಕ್ಸ್. ಇದು 250 ಮಾರ್ಕ್ಸ್ ಇರ್ತದೆ. ಅಗೇನ್ GS ಪೇಪರ್ 2 ಜನರಲ್ ಸ್ಟಡೀಸ್ ಪೇಪರ್ 2. ಈ ಜನರಲ್ ಸ್ಟಡೀಸ್ ಪೇಪರ್ 2 ಅಲ್ಲಿ ಏನು ಸಿಲೆಬಸ್ ಅದ? ಇಂಡಿಯನ್ ಗವರ್ನೆನ್ಸ್, ಕಾನ್ಸ್ಟಿಟ್ಯೂಷನ್, ಸೋಷಿಯಲ್ ಜಸ್ಟಿಸ್. ಓಕೆ, ಅಗೇನ್ ಇಲ್ಲಿ ನೋಡ್ರಿ ಇಲ್ಲಿ ಗವರ್ಮೆಂಟ್ ಅಂತ ಬರ್ತಿದೆ.
ಇಲ್ಲಿ ಗವರ್ನೆನ್ಸ್ ಅಂತ ಬರ್ತದೆ. ಓಕೆ, ಗವರ್ಮೆಂಟ್ ಮತ್ತು ಗವರ್ನೆನ್ಸ್ಗಿರೋ ವ್ಯತ್ಯಾಸಗಳು ಬೇರೆ. ಓಕೆ, ಗವರ್ಮೆಂಟ್ ಅಂದರೆ ನಾರ್ಮಲ್ ಆಗಿ ಸರ್ಕಾರ. ಓಕೆ, ಗವರ್ನೆನ್ಸ್ ಅಂದರೆ ಆ ಸರ್ಕಾರ ಜನರಿಗಾಗಿ ಏನು ಮಾಡಕತ್ತದಪ್ಪ, ಅವರು ಅನುಕೂಲಗಳನ್ನ ಈಡೇರಿಸೋದನ್ನು ಇಲ್ಲ ಅನ್ನೋದು ಗವರ್ನೆನ್ಸ್. ಓಕೆ, ಸಿಂಪಲ್ ಆಗಿ ಹೇಳಬೇಕಾದ್ರೆ ಅಗೇನ್ ಭಾರತ ಸಂವಿಧಾನ, ಕಾನ್ಸ್ಟಿಟ್ಯೂಷನ್ ಒಳಗೆ ಪ್ರೆಸಿಡೆಂಟ್ಸ್ ಕೇಳ್ತಾರೆ, ಪ್ರೈಮ್ ಮಿನಿಸ್ಟರ್ ಕೇಳ್ತಾರೆ. ರೀಸೆಂಟಾಗಿ ಪ್ರೆಸಿಡೆಂಟ್ ಯಾಕೆ ಬಂದಪ್ಪ ಅಂದರೆ ರೀಸೆಂಟಾಗಿ ಎಲೆಕ್ಷನ್ ಆಗಿದೆ. ಪ್ರೆಸೆಂಟ್ ಎಲೆಕ್ಷನ್ ಪ್ರೊಸೆಸ್ ಏನಿದೆ, ಓಕೆ, ಕಂಪೇರ್ ಮಾಡ್ತಾರೆ. ಈ ಪ್ರೆಸಿಡೆಂಟ್ ಎಲೆಕ್ಷನ್ ಫಾರ್ಮ್ಯಾಟನ್ನು ಯಾವ ದೇಶದಿಂದ ಕಾನ್ಸ್ಟಿಟ್ಯೂಷನ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದು. ಅಗೇನ್ ಕಾನ್ಸ್ಟಿಟ್ಯೂಷನ್ಲಿ ಪ್ರೈಮ್ ಮಿನಿಸ್ಟರು, ಎಲೆಕ್ಷನ್ ಕಮಿಷನ್ ಬರ್ತದೆ. ಇದು ಇಸ್ ಅ ಪಾರ್ಟ್ ಆಫ್ UPSC. UPSC ಆಲ್ಸೋ ಏನಪ್ಪ ಕಾನ್ಸ್ಟಿಟ್ಯೂಷನ್ ಅಂತ. ಓಕೆ, ಕಾನ್ಸ್ಟಿಟ್ಯೂಷನ್ ರಿಲ್ಯೂಡ್ ಅಂದಾಗ UPSC ಆಲ್ಸೋ ಇನ್ಕ್ಲೂಡೆಡ್. ಓಕೆ, UPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಪ್ರೊಸೆಸ್ ಏನದ, ಯಾವ ಎಕ್ಸಾಮ್ಸ್ಗಳನ್ನ ಕೇಳ್ಬೋದು, ಹೇಳಿ ಬರೋಂಗಿಲ್ಲ. ಓಕೆ, ಕಾನ್ಸ್ಟಿಟ್ಯೂಷನ್ದಲ್ಲಿ ಅದಂತ ಕೇಳ್ಬೋದು. ಓಕೆ, ಹ್ಯೂಮನ್ ರೈಟ್ಸ್ ಕಮಿಷನ್ ಬಗ್ಗೆ ಕೇಳ್ಬೋದು. ಅಗೇನ್ SC/ST ಕಮಿಷನ್ಸ್ ಇರ್ತದೆ. SC ಕಮಿಷನ್ ಬೇರೆ ಇದೆ, ST ಕಮಿಷನ್ ಬೇರೆ ಇದೆ, ಫೈನಾನ್ಸ್ ಕಮಿಷನ್ ಅದ. ಅಗೇನ್ ಬಿಟ್ಟರೆ ಕ್ಯಾಬಿನೆಟ್ ಮಿಷನ್ನು, ಪಾರ್ಲಿಮೆಂಟು. ಮೇಜರಾಗಿ ಫೋಕಸ್ ಮಾಡೋದು ಪಾರ್ಲಿಮೆಂಟು. ಒಂದ್ಸಲ ನೀವು ಕಾನ್ಸ್ಟಿಟ್ಯೂಷನಲ್ಲಿ ಅಂದರೆ ಭಾರತ ಸಂವಿಧಾನ ಓದೋ ಟೈಮ್ದಾಗ ಕಾನ್ಸ್ಟಿಟ್ಯೂಷನ್ ಮೇಲೆ ಫೋಕಸ್ ಮಾಡಿದ್ರೆ ವಿಲ್ ಕವರ್ ದ ಪಾಲಿಟಿ, ಓವರ್ ಆಲ್ ಇಂಡಿಯನ್ ಪಾಲಿಟಿ. ಅಂದರೆ ಕಾನ್ಸ್ಟಿಟ್ಯೂಷನ್ ಒಳಗೆ ಪ್ರಿಲಿಮ್ಸ್ ನಿಮ್ಗೆ ಈಸಿ ಆಗ್ತದೆ. ಮೇಜರಾಗಿ ಪಾರ್ಲಿಮೆಂಟಲ್ಲಿ ಜಾಸ್ತಿ ಪ್ರಿಲಿಮ್ಸಲ್ಲಿ ಕ್ವಶನ್ಸ್ ಕೇಳ್ತಾರೆ. ಪಾರ್ಲಿಮೆಂಟ್ ರಿಲೇಟೆಡ್ ಏನು ಚಾಪ್ಟರ್ ಅದ, ಆ ಪಾರ್ಲಿಮೆಂಟಲ್ಲಿ ಪಾರ್ಲಿಮೆಂಟ್ ರಿಲೇಟೆಡ್ ಚಾಪ್ಟರ್ನಲ್ಲಿ ಕ್ವಶನ್ಸ್ಗಳನ್ನ ಪ್ರಿಲಿಮ್ಸಲ್ಲಿ ನಿಮ್ಗೆ ಅತಿ ಹೆಚ್ಚಾಗಿ ಕೇಳ್ತಾರೆ. ಓಕೆ, ಅಗೇನ್ ಸೋಷಿಯಲ್ ಜಸ್ಟಿಸ್ ಅಂದ್ರೆ ರೀಸೆಂಟಾಗಿ ಏನು ಯಾವುದಾದ್ರೂ ಕೇಸ್ ಬಂದಿರ್ತದೆ, ಕೇಸ್ ರಿಲೇಟೆಡು. ಓಕೆ, ಈಗ ನಾವು ರೀಸೆಂಟಾಗಿ ನೋಡ್ಬೋದಾದ್ರೆ ಸೆಕ್ಷನ್ 40. ಓಕೆ, ಸೆಕ್ಷನ್ 40 ನ್ಯೂಸ್ ಒಳಗೆ ಸೆಕ್ಷನ್ 40 ಮತ್ತು 41. ಸೆಕ್ಷನ್ 40 ಮತ್ತು 41. ಓಕೆ, ಸೆಕ್ಷನ್ 40 ಅಂದ್ರೆ ವಿದೌಟ್ ಎನಿ ಇನ್ಫಾರ್ಮೇಷನ್ ಅಂದ್ರೆ ನಮ್ಮ ಹತ್ರ ಪೊಲೀಸರ ಹತ್ರ ನಮ್ಮ ಅರೆಸ್ಟ್ ಮಾಡಬೇಕಾದ್ರೆ ಏನಿರ್ಬೇಕಪ್ಪ, ಅರೆಸ್ಟ್ ವಾರೆಂಟ್ ಇರಲೇಬೇಕು, ವಿತ್ ರೀಸನ್ ಇರಬೇಕು. ಓಕೆ, ಅವಾಗ ಅದು ಸೆಕ್ಷನ್ 40 ಮತ್ತು ಸೆಕ್ಷನ್ 41 ಅದರ ರಿಲೇಟೆಡ್ ನಿಮ್ಮ ಕ್ವಶನ್ಸ್ ಕೇಳ್ಬೋದು. ಕೆಲವೊಂದಷ್ಟು ಸೆಕ್ಷನ್ಸ್ಗಳು ಸುಪ್ರೀಂ ಕೋರ್ಟು ಏನಪ್ಪ ಅಲ್ಲಗಳದ ಇಲ್ಲಪ್ಪ, ಇವು ಕಾನ್ಸ್ಟಿಟ್ಯೂಷನ್ ಒಳಗಿಲ್ಲ ಅಥವಾ IPC ಸೆಕ್ಷನ್ ಒಳಗಿಲ್ಲ, ಆದ್ರೂ ಕೆಲವೊಂದಷ್ಟು ಪೊಲೀಸ್ ಸ್ಟೇಷನ್ಸ್ಗಳಲ್ಲಿ ಇದರ ರಿಲೇಟೆಡ್ ಪಬ್ಲಿಕ್ ಮೇಲೆ ಕೇಸ್ಗಳನ್ನ ಹಾಕ್ತಾರೆ. ಓಕೆ, ಅದ್ರ ರಿಲೇಟೆಡ್ ನಿಮ್ಮ ಕ್ವಶನ್ಸ್ ಕೇಳ್ಬೋದು. ಈ ಎಲ್ಲ ಕೇಸಸ್ಗಳು ರೀಸೆಂಟ್ಲಿ ತಮಿಳುನಾಡೊಳಗೆ ಆಗಿರ್ಬೋದು. ಓಕೆ, ಆಗಿದಾವೆ. ಓಕೆ, ನೆಕ್ಸ್ಟ್ ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ಯಾವ ರೀತಿ ಇದನ್ನಪ್ಪ ಗೌರ್ಮೆಂಟು ಏನು ಸ್ಕೀಮ್ ತಂದದ ಆ ಸ್ಕೀಮಿಂದ ಏನು ಉಪಯೋಗ ಆಗ್ತದನ್ನು ಸೋಷಿಯಲ್ ಜಸ್ಟಿಸ್ ರಿಲೇಟೆಡ್ ಇರ್ತದೆ. ಓಕೆ, ಇದು ಅಗೇನ್ ಸೆಕೆಂಡ್ ಪೇಪರ್ ಆಯಿತು. ಥರ್ಡ್ ಪೇಪರು GS ಪೇಪರ್ 3, ಜನರಲ್ ಸ್ಟಡೀಸ್ ಪೇಪರ್ 3. ಜನರಲ್ ಸ್ಟಡೀಸ್ ಪೇಪರ್ 3ಅಲ್ಲಿ ಇಂಡಿಯನ್ ಟೆಕ್ನಾಲಜಿ, ಅಗೇನ್ ಇಂಡಿಯನ್ ಎಕಾನಮಿ, ಟೆಕ್ನಾಲಜಿ ಯಾವ ರೀತಿ ಅಪ್ಡೇಟ್ ಆಗ್ತದೆ. ಓಕೆ, ಒಂದು ವರ್ಷ ಮಾಡಿದ್ರು, ಐ ಥಿಂಕ್ 2019 ಅಥವಾ 19 18 ಏನು ಕೇಳಿದ್ರಪ್ಪ ಕ್ವಶನ್ಸು ಈ ಟೆಕ್ನಾಲಜಿ ರಿಲೇಟೆಡ್. ಫಸ್ಟ್ ಪೇಪರ್ ಒಳಗೆ ಕೇಳಿದ್ರು. ಫಸ್ಟ್ ಪೇಪರಲ್ಲಿ ಫಸ್ಟ್ ಕ್ವಶನ್ ಏನಂತಪ್ಪ, ಟೆಕ್ನಾಲಜಿ ರಿಲೇಟೆಡ್. ಏನಂತಪ್ಪ ಟೆಕ್ನಾಲಜಿ ರಿಲೇಟೆಡ್ ಅಂದರೆ ಭಾರತ ಇನ್ನೂ ಯಾಕೆ ಮ್ಯಾನ್ಮೇಡ್ ಮಿಷನ್ಸ್ಗಳನ್ನು ಅಂದರೆ ಸ್ಪೇಸ್ ಟೆಕ್ನಾಲಜಿ ಇನ್ನೂ ಡೆವಲಪ್ಮೆಂಟ್ ಆಗಿಲ್ಲ. ಎಲ್ಲಿತ್ತು ಇದು ಫಸ್ಟ್ ಪೇಪರ್ ಒಳಗೆ ಇತ್ತು. ಪೇಪರು ಕನ್ಸಿಡರ್ ಮಾಡೋಕ್ಕೆ ಬರೋಂಗಿಲ್ಲ. ನಾನು ಲಾಸ್ಟಿಗೆ ಹೇಳ್ತೀನಿ. UPSC ಅಂದರೆ ನಾನು ಸ್ಟಾರ್ಟಿಂಗ್ ಏನು ಹೇಳಿದೆ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ. ಲಾಸ್ಟಿಗೆ ಹೇಳ್ತೀನಿ UPSC ಅಂದರೆ ಏನಪ್ಪ, ಇನ್ನೊಂದು ಅರ್ಥ ಅನ್ನೋದು ನಿಮ್ಗೆ ಲಾಸ್ಟಿಗೆ ಹೇಳ್ತೀನಿ. ಓಕೆ, GS ಪೇಪರ್ 3 ಟೆಕ್ನಾಲಜಿ ರಿಲೇಟೆಡ್ ಇರ್ತದೆ, ಎಕನಾಮಿ ರಿಲೇಟೆಡ್. ಓಕೆ, ಎಕನಾಮಿ ರಿಲೇಟೆಡ್ ಏನು ಕೇಳ್ಬೋದು ನಿಮಗೆ, RBI ರಿಲೇಟೆಡ್ ಕೇಳ್ಬೋದು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾವ ರೀತಿ ಸ್ಕೀಮ್ಸ್ಗಳನ್ನ, ಫೈನಾನ್ಷಿಯಲ್ ಮಾನಿಟರಿ ಫಂಡ್ ಕೇಳ್ಬೋದು. ಅಗೇನ್ ಫೈನಾನ್ಷಿಯಲಿ ಯಾವ ರೀತಿ ಅಪ್ಗ್ರೇಡ್ ಆಗಿರ್ತದೆ ಭಾರತ, ಎಲ್ಲೆಲ್ಲಿ ಬೇಕಪ್ಪ. ಅಗೇನ್ ನಿಮ್ಗೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸು, ಆಮೇಲೆ ರಿಟೇಲ್ ಪ್ರೈಸ್ ಇಂಡೆಕ್ಸು, ಇದರೆಲ್ಲ ಪ್ರೈಸ್ ಇಂಡೆಕ್ಸ್ಗಳ ಬಗ್ಗೆ ಡೀಟೇಲಾಗಿ ನಾವು ಸ್ಟಡಿ ಮಾಡಬೇಕು. ಎಕನಾಮಿ ರಿಲೇಟೆಡ್, ಅಗ್ರಿಕಲ್ಚರ್ ರಿಲೇಟೆಡ್ ಮೇನ್ ಕ್ವಶನ್ಸ್ ಇರ್ತವೆ ನಿಮಗೆ. ಅಗೇನ್ ಯೂತ್ ಡೆವಲಪ್ಮೆಂಟ್, ಫಾರ್ ಎಕ್ಸಾಂಪಲ್ ಈಗ ಎಕನಾಮಿಯಿಂದ ಎಷ್ಟು ಜನಕ್ಕೆ ಉಪಯೋಗ ಆಗ್ತದೆ. ಓಕೆ, ಎಕನಾಮಿ ಡೆವಲಪ್ಮೆಂಟ್ ಆದರೆ ಇನ್ಫ್ಲೇಷನ್ ಆಗಬೇಕು ಬ್ಯಾಡು, ಡಿಪ್ಲೇಷನ್ ಆದರೆ ಏನಾಗ್ತದೆ ಅನ್ನೋದು ಕ್ವಶನ್ಗಳು ಎಕನಾಮಿಕ್ಸಲ್ಲಿ ಇರ್ತದೆ. ಓಕೆ, ಅಗೇನ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ನೋಡ್ತಿರ್ಬೋದು. ಪ್ರತಿ ವರ್ಷ ಏನಪ್ಪ ಫ್ಲಡ್ ಬಂತು, ಎಲ್ಲೋ ಭೂಮಿ ಕುಸಿತು, ಈ ಕುಸಿತಗಳಲ್ಲಿ ಏನೇನು ಆಗ್ತದಪ್ಪ ಇಂಪ್ಯಾಕ್ಟ್, ಇದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ಆವಾಗ ನಾವು ಆ ಸಿಚುವೇಶನ್ ಒಳಗೆ ಏನೇನು ಡಿಸಿಷನ್ಸ್ಗಳನ್ನ ತೊಗೊಳ್ಬೇಕು, ಅದು ಬರದೇ ಇರೋ ಥರ ಏನು ಮಾಡಬೇಕು. ಓಕೆ, ಈಗ ನದಿ ಫ್ಲೋ ಜೋರಾಗಲ್ಲಪ್ಪ, ನೀರನ್ನು ತಡೆಯಬೇಕು, ಚೆಕ್ ಡ್ಯಾಮ್ಸ್ಗಳನ್ನ ಕಟ್ಟಬೇಕು. ಓಕೆ, ಇದು ಈ ರೀತಿ ಕ್ವಶನ್ಸ್ಗಳು ಇರ್ತವೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ಅಗೇನ್ ಸೆಕ್ಯೂರಿಟಿ ಅಂದರೆ ನಮ್ಗೆ ಸೈಬರ್ ಸೆಕ್ಯೂರಿಟಿ ಬರ್ಬೋದು. ಆಮೇಲೆ ರಿಲೇಟೆಡ್ ಟು ಡಿಫೆನ್ಸ್, ಇಲ್ಲಿ ಸೆಕ್ಯೂರಿಟಿಯಲ್ಲಿ ನಿಮ್ಗೆ ಇಂಟರ್ನಲ್ ಸೆಕ್ಯೂರಿಟಿ, ಎಕ್ಸ್ಟರ್ನಲ್ ಸೆಕ್ಯೂರಿಟಿ. ಇಂಟರ್ನಲ್ ಸೆಕ್ಯೂರಿಟಿ ವಿದಿನ್ ಅ ಕಂಟ್ರಿ ಯಾವ ರೀತಿ, ಫಾರ್ ಎಕ್ಸಾಂಪಲ್ ಈಗ ನಾರ್ತ್ ಈಸ್ಟ್ ಇಂಡಿಯಾ ಒಳಗೆ ಏನಾಗ್ತಪ್ಪ ಗ್ರೂಪ್ಸ್ ಅದಾವ, ಅಂದ್ರೆ ಭಾರತಕ್ಕೆ ಇಂಪ್ಯಾಕ್ಟ್ ಆಗೋ, ಅಂದ್ರೆ ಭಾರತದ ಕಂಡೀಷನ್ಸ್ಗೆ ಇಂಪ್ಯಾಕ್ಟ್ ಆಗೋ ಗ್ರೂಪ್ಸ್ಗಳು, ಟ್ರೈಬಲ್ ಗ್ರೂಪ್ಸ್ಗಳು ಯಾವುದೊಂದು ಸಂಘಟನೆಗಳದಾವ. ಅದರಿಂದ ಯಾವ ರೀತಿ ಇಂಪ್ಯಾಕ್ಟ್ ಆಗ್ತದಪ್ಪ, ಓವರಾಲ್ ನಮ್ಮ ಗವರ್ನೆನ್ಸ್ಗೆ ಯಾವ ರೀತಿ ಇಂಪ್ಯಾಕ್ಟ್ ಆಗ್ತದೆ, ಗವರ್ಮೆಂಟ್ಗೆ ಯಾವ ರೀತಿ ಇಂಪ್ಯಾಕ್ಟ್ ಆಗ್ತದೆ, ಅಗೇನ್ ಓವರಾಲ್ ಪಬ್ಲಿಕ್ಗೆ ಯಾವ ರೀತಿ ಇಂಪ್ಯಾಕ್ಟ್ ಆಗ್ತದೆ ಅನ್ನೋದು ಸೆಕ್ಯೂರಿಟಿ ನಿಮ್ಗೆ ಕ್ವಶನ್ಸ್ ಕೇಳ್ತಾರೆ. GS ಪೇಪರ್ 4 ಇಥಿಕ್ಸ್ ಆ್ಯಂಡ್ ಇಂಟಿಗ್ರಿಟಿ ಆ್ಯಂಡ್ ಆಪ್ಟಿಟ್ಯೂಡ್. ಓಕೆ, ಈ ಪೇಪರು 2013 ಹೊಸ ಪೇಪರ್, ಇದು 2013 ಆ್ಯಡ್ ಮಾಡಿರೋ ಪೇಪರು.
ಜಿ ಎಸ್ ಪೇಪರ್ 4 ಇಥಿಕ್ಸ್ ಆ್ಯಂಡ್ ಇಂಟಿಗ್ರಿಟಿ ಆ್ಯಂಡ್ ಆಪ್ಟಿಟ್ಯೂಡ್. ಓಕೆ, ನಾವು ಅನ್ಕೊಳ್ತೀವಿ ಎಥಿಕ್ಸ್ ಆ್ಯಂಡ್ ಇಂಟಿಗ್ರಿಟಿ ಆ್ಯಂಡ್ ಆಪ್ಟಿಟ್ಯೂಡ್, ನಾವು ನೋಡೋದು ಕ್ವಾಂಟಿಟೇಟಿವ್ ಆ್ಯಂಡ್ ಆಪ್ಟಿಟ್ಯೂಡ್. ಇದರ ರಿಲೇಟೆಡ್ ನಮಗೇನು ಮ್ಯಾಥ್ಸ್ ಕ್ವಶನ್ ಪೇಪರ್ ಇರ್ತದಪ್ಪ ಇಲ್ಲ. ಓಕೆ, ಎಥಿಕ್ಸ್ ಆ್ಯಂಡ್ ಇಂಟಿಗ್ರಿಟಿ ಆ್ಯಂಡ್ ಆಪ್ಟಿಟ್ಯೂಡ್ ಅಂದರೆ ನಮ್ಮ ನೈತಿಕತೆ, ಮಾರಲ್ ವ್ಯಾಲ್ಯೂಸ್. ಓಕೆ, ನಮ್ಮ ನೈತಿಕತೆ ಯಾವ ರೀತಿ ಅದ, ನಾವು ಯಾವ ರೀತಿ ಬೆಳ್ಕೊಂಡು ಬಂದೀವಿ, ಸ್ಕೂಲ್ ಒಳಗೆ ಏನು ಎಜುಕೇಷನ್ ಕಲಿತೀವಪ್ಪ, ಫ್ಯಾಮಿಲಿಯಿಂದ ನಾವು ಏನು ಕಲಿತೀವಿ, ಓಕೆ, ಸೊಸೈಟಿ ಒಳಗೆ ಯಾವ ರೀತಿ ಇರಬೇಕು, ಸೊಸೈಟಿಯಿಂದ ನಮ್ಗೆ ಏನೇನು ಕಲಿತೀವಿ ನಾವು, ಎಲ್ಲಿ ಯಾವ್ಯಾವ ರೀತಿ ಹ್ಯೂಮನ್ ವ್ಯಾಲ್ಯೂಸ್ಗಳು ಏನೇನದಾವ. ಈಗ ಫಾರ್ ಎಕ್ಸಾಂಪಲ್ ಈಗ ಏನಾದರೂ ಎಕ್ಸಾಂಪಲ್ ಕೊಡಬೇಕಾದ್ರಪ್ಪ, ನಾವು ರೋಡ್ ಕ್ರಾಸ್ ಮಾಡಬೇಕಾದ್ರೆ ನಮ್ಮ ಹತ್ರ ಅಕ್ಕಪಕ್ಕದಲ್ಲಿ ಯಾರಾದರೂ ವಯಸ್ಸಾದ್ರು ಅವ್ರಿಗೂ ರೋಡ್ ಕ್ರಾಸ್ ಮಾಡೋದಿರ್ತದೆ, ನಾವೇನು ಮಾಡ್ತೀವಿ ಅವಾಗ. ಓಕೆ, ಈ ರೀತಿ ಹ್ಯೂಮನ್ ವ್ಯಾಲ್ಯೂಸ್ ಇಂಪಾರ್ಟೆನ್ಸ್ ಕೊಡ್ತದೆ ಈ ಪೇಪರು. ಈ ಪೇಪರ್ 2013 ಯಾಕೆ ಆ್ಯಡ್ ಮಾಡಿದ್ರಪ್ಪ, ನಾವು ಯಾವ ರೀತಿ ಇದೆ, ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ UPSC ಸಿವಿಲ್ ಸರ್ವೆಂಟ್, ನಾವು ಸಿವಿಲ್ ಸರ್ವೆಂಟ್ ಆಗಕ್ಕೆ ಹೊಂಟಿವಪ್ಪ ಅಂದ್ರೆ ಸಿವಿಲ್ ಸರ್ವೆಂಟ್ ಸಮಾಜ ಸೇವೆ ಮಾಡ್ಲಿಕ್ಕೆ ಹೊಂಟಿವಿ ಇನ್ ದ ಫಾರ್ಮ್ ಆಫ್ ಗೌರ್ಮೆಂಟ್. ಓಕೆ, ಗೌರ್ಮೆಂಟಿಂದ ನಾವೇನಪ್ಪ ಸಮಾಜ ಸೇವೆ ಮಾಡ್ಲಿಕ್ಕೆ ಹೊಂಟಿವಿ ಅಂತ ತಿಳ್ಕೊಳ್ರಿ. ಅವಾಗ ನಾವು ಯಾವ ರೀತಿ ಬಿಹೇವ್ ಮಾಡ್ತೀವಿ, ಅದಕ್ಕೆ ಈ ಪೇಪರ್ 2013 ಒಳಗೆ ಆ್ಯಡ್ ಮಾಡೋದು. ಹೆಂಗೆ ಇರ್ತೀವಪ್ಪ ನಾವು, ಇನ್ ಕೇಸ್ ಏನಾದರೂ ಆಯಿತು, ಚೈಲ್ಡ್ ಲೇಬರ್ ನೋಡಿದ್ರು, ಅವ್ರಿಗೆ ಏನಾದರೂ ಆ್ಯಕ್ಷನ್ಸ್ ತೊಗೊಳ್ತೀವಿ ಹೋಗಿದ್ದು. ಇನ್ ಕೇಸ್ ನಮ್ದು ಏನಾದರೂ ಇಂಟರ್ವ್ಯೂ ಇರ್ತದೆ, ಇಂಟರ್ವ್ಯೂ ಹೋಗೋ ಟೈಮ್ದಾಗ ಏನಾದರೂ ಆಕ್ಸಿಡೆಂಟ್ ಆಗ್ತದಪ್ಪ ಪಕ್ಕದಲ್ಲಿ ಏನಾದರೂ, ಆ ಸಿಚುವೇಶನ್ ನಾವೇನು ಮಾಡ್ತೀವಿ, ಇಲ್ಲಿ ಕೇಸ್ ಸ್ಟಡೀಸ್ ಇಂಪಾರ್ಟೆಂಟ್ ಇರ್ತದೆ. ಅಗೇನ್ ಕೋರ್ಟ್ಗಳನ್ನ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಅಬ್ದುಲ್ ಕಲಾಂ ಇರ್ಬೋದು, ಮಹಾತ್ಮ ಗಾಂಧೀಜಿ ಇರ್ಬೋದು, ಜವಾಹರ್ಲಾಲ್ ನೆಹರು ಇರ್ಬೋದು, ಇವರಿಗೆಲ್ಲ ಕೋರ್ಟ್ಗಳಂತ ಕಾರ್ಲ್ ಮಾರ್ಕ್ಸ್ ಕೋರ್ಟ್ ಇರ್ಬೋದು. ಬರೀ ನಾಟ್ ಓನ್ಲಿ ಇಂಡಿಯನ್ ಫಿಲಾಸಫರ್ಸ್, ಅಗೇನ್ ವರ್ಲ್ಡ್ ಫಿಲಾಸಫರ್ಗಳ ಬಗ್ಗೆ ಕೋರ್ಟ್ಗಳು ಇರ್ತವೆ, ಅದನ್ನು ಕೋರ್ಟ್ಗಳನ್ನು ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗ್ತದೆ. ಓಕೆ, ದೆನ್ ಇಥಿಕ್ಸ್ ಆ್ಯಂಡ್ ಇಂಟಿಗ್ರಿಟಿ ಆ್ಯಂಡ್ ಆಪ್ಟಿಟ್ಯೂಡ್ ಪೇಪರ್. ಓಕೆ, ಇವು ಫಸ್ಟ್ ಎಸ್ ಎ ಪೇಪರ್, ಜಿ ಎಸ್ ಪೇಪರ್ 1, ಜಿ ಎಸ್ ಪೇಪರ್ 2, ಜಿ ಎಸ್ ಪೇಪರ್ 3, ಜಿ ಎಸ್ ಪೇಪರ್ 4. ಓಕೆ, ಇವೆಲ್ಲ ಕೋರ್ಸ್ ಎಷ್ಟಾಗ್ತದಪ್ಪ ಮಾರ್ಕ್ಸ್ ನಾವು ನೋಡಿದ್ರೆ 1250. ಓಕೆ, 1250 ಮಾರ್ಕ್ಸ್. ಇವು ನಾರ್ಮಲ್ ಆಗಿ ಎಲ್ಲರಿಗೂ ಕಂಪಲ್ಸರಿ ಇರ್ತದೆ. ಎಸ್ ಎ ಪೇಪರ್ ಕಂಪಲ್ಸರಿ ಇರ್ತದೆ, ಜಿ ಎಸ್ ಪೇಪರ್ 1, 2, 3, 4 ಕಂಪಲ್ಸರಿ ಇರ್ತದೆ. ಓಕೆ, ಇವೆಲ್ಲ ಹಾಗೇನು ಮತ್ತೊಂದು ಕ್ವಶನ್ ಬರ್ಬೋದು, ಏನಪ್ಪ ಇವು ನಾವು ಇಂಗ್ಲೀಷ್ ಒಳಗೆ ಕಂಪಲ್ಸರಿ ಬರಿಬೇಕೇನ್ರಿ, ಕನ್ನಡದೊಳಗೂ ಬರಿಬೋದಾ. ಓಕೆ, ನೀವು ಕನ್ನಡದೊಳಗೂ ಬರಿಬೋದು, ಮರಾಠಿಯೊಳಗೂ ಬರಿಬೋದು, ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬರ್ತದೆ ಮದರ್ ಟಂಗ್ ನಿಮ್ಗೆ ಹೇಳಿದೆ. ಶೆಡ್ಯೂಲ್ 8 ಒಳಗೆ ಏನು ಲ್ಯಾಂಗ್ವೇಜ್ ಬರ್ತದಲ್ಲಪ್ಪ, ನೀವು ಆ ಲ್ಯಾಂಗ್ವೇಜ್ಗಳಲ್ಲಿ ಬರಿಬೋದು, ಕನ್ನಡದೊಳಗೆ ಬರಿಬೋದು, ಮರಾಠಿ ಒಳಗೆ ಬರಿಬೋದು. ಓಕೆ, ಯಾವ ಪೇಪರ್ ಬರಿಬೋದು, ಆಲ್ಮೋಸ್ಟ್ ಎಲ್ಲ ಪೇಪರ್ನೂ ಬರಿಬೋದು, ಒಂದು ಎಕ್ಸೆಪ್ಟ್ ಇಂಗ್ಲೀಷ್ ಕಂಪಲ್ಸರಿ ಬರೀಬೇಕು, ಇದನ್ನು ಕನ್ನಡದಲ್ಲಿ ಬರೋಕ್ಕಾಗಿಲ್ಲ ನಮ್ಗೆ. ಓಕೆ, ಇದನ್ನು ಇಂಗ್ಲೀಷಲ್ಲೇ ಬರಿಬೇಕು. ಹಾಗೆ ಸೆಕೆಂಡ್ ಪೇಪರ್ ನೀವು ಎನಿ ಲ್ಯಾಂಗ್ವೇಜ್ ಚೂಸ್ ಮಾಡಿರ್ತೀರ. ಎಸ್ ಎ ಕನ್ನಡದೊಳಗೆ ಬರಿಬೋದು, ಜಿ ಎಸ್ ಪೇಪರ್ 1 ಕನ್ನಡದೊಳಗೆ ಬರಿಬೋದು, ಇತಿಹಾಸ ಭಾರತ ಇತಿಹಾಸ ಎಲ್ಲ ಕೇಳಿರ್ತಾರೆ ಅದನ್ನು ಕನ್ನಡದೊಳಗೆ ಬರಿಬೋದು, ಜಿ ಎಸ್ ಪೇಪರ್ 2 ಇದನ್ನು ಬರಿಬೋದು. ಓವರ್ ಆಲ್ ಇಲ್ಲಿ ಪೇಪರ್ಗಳನ್ನು ನಾವು ಕನ್ನಡದಲ್ಲಿ ಬರಿಬೋದು. ಓಕೆ, ದಿಸ್ ಆನ್ ಇಂಪಾರ್ಟೆಂಟ್ ಪೇಪರ್ಸ್ ಫಾರ್ ಆಲ್ ಸ್ಟೂಡೆಂಟ್ಸ್. ಅಂದರೆ ಯಾರು ಪ್ರಿಲಿಮ್ಸಲ್ಲಿ ಪಾಸ್ ಆಗಿ ಮೇನ್ಸಿಗೆ ಬಂದಿರ್ತಾರೆ, ಈ 10,000 ಸ್ಟೂಡೆಂಟ್ಸಲ್ಲಿ ಈ 10,000 ಸ್ಟೂಡೆಂಟ್ಸ್ಗೂ ಇವು ಪೇಪರ್ಗಳು ಕಂಪಲ್ಸರಿ ಇರ್ತಾವೆ. ಇದೊಂದು ಪೇಪರು ಅವ್ರ ಮೇಲೆ ಡಿಪೆಂಡ್ ಇರ್ತದೆ, ಚೂಸ್ ಮಾಡ್ತಾರಲ್ಲ ಅದ್ರ ಮೇಲೆ ಬರಿಬೋದು. ಓಕೆ, ನೆಕ್ಸ್ಟ್ ಪೇಪರ್ ಇಂಪಾರ್ಟೆಂಟ್ ಪೇಪರ್ ಏನಪ್ಪ, ಇದು 500 ಮಾರ್ಕ್ಸಿಗೆ ಇರ್ತದೆ. ಆಪ್ಷನಲ್ ಪೇಪರ್ ಇರ್ತದೆ. ಆಪ್ಷನಲ್ ಪೇಪರ್ ನಾವು ಸ್ಕೂಲು ಕಾಲೇಜಲ್ಲಿ ನೋಡ್ತೀವಿ. ಆಪ್ಷನಲ್ ಯಾವುದಪ್ಪ ನಮಗೆ, ಫಾರ್ ಎಕ್ಸಾಂಪಲ್ ಈಗ ಸೈನ್ಸ್ ಮಾಡ್ತಿರ್ತಾರೆ, ಸೈನ್ಸಲ್ಲಿ ಆಪ್ಷನಲ್ ಯಾವ್ದು ಇರ್ತದೆ, ಒಂದು ಕೆಲವೊಂದಿಷ್ಟೆಲ್ಲ CS ಇರ್ತದೆ, ಕಂಪ್ಯೂಟರ್ ಸೈನ್ಸ್ ಇರ್ತದೆ, ಬೇರೆದವರು ಬಯೋಟೆಕ್ನಾಲಜಿ ಇರ್ತದೆ, ಈ ರೀತಿ ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನು ತೊಗೊಂಡಿರ್ತಾರೆ. ಅದೇ ರೀತಿ ಇಲ್ಲಿ UPSC ಕೂಡ ಒಂದು ಆಪ್ಷನಲ್ ಪೇಪರ್ ಇರ್ತದೆ. ಈ ಆಪ್ಷನಲ್ ಪೇಪರಲ್ಲಿ ನಿಮ್ಗೆ ಅರೌಂಡ್ ಇಲ್ಲ ಅಂದ್ರೂ 24 to 25 ಸಬ್ಜೆಕ್ಟ್ಸ್ ಇದಾವೆ. ಫಾರ್ ಎಕ್ಸಾಂಪಲ್ ಹಿಸ್ಟ್ರಿ ಇದೆ, ಜೋಗ್ರಫಿ ಇದೆ, ಪೊಲಿಟಿ ಇದೆ, ಇದು ಮ್ಯಾಥಮೆಟಿಕ್ಸ್ ಇದೆ, ಹಾಗೆ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ಇದಾವೆ, ನಿಮ್ಗೆ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ಸ್ ಇದಾವೆ, ಹಾಗೇನು ಕಾಮರ್ಸ್ ಇದ್ರೆ ಅಕೌಂಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ಸ್ ಇದಾವೆ. ಓಕೆ, ಆ ಸಬ್ಜೆಕ್ಟ್ಸ್ಗಳಲ್ಲಿ ನೀವು ಆಪ್ಷನಲ್ ಸಬ್ಜೆಕ್ಟನ್ನು ತೊಗೋಬೋದು. ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ ನಾವು ಹಿಸ್ಟ್ರಿ ಇಲ್ಲೂ ಸ್ಟಡಿ ಮಾಡ್ತೀವಿ, ಸ್ಟಡಿ ಮಾಡ್ತೀವಪ್ಪ ಅಂದ್ರೆ ನಮ್ಗೆ ಇದು ಓದೋ ಟೈಮ್ದಾಗ ಅಂಡರ್ಸ್ಟ್ಯಾಂಡ್ ಆಗಕತ್ತದ, ಹಿಸ್ಟ್ರಿ ನಮ್ಗೆ ತಿಳಿಲಿಕ್ಕತ್ತದಪ್ಪ, ಅಂಡರ್ಸ್ಟ್ಯಾಂಡ್ ಆಗ್ತದೆ, ಮೆಮರೈಸೇಷನ್ ಜಾಸ್ತಿ ಇದೆ. ಓಕೆ, ಅಥವಾ ಪೊಲಿಟಿ ಅಂಡರ್ಸ್ಟ್ಯಾಂಡ್ ಆಗ್ತದೆ, ಅದಕ್ಕೇನು ಪೊಲಿಟಿಕಲ್ ಸೈನ್ಸ್ ಅನ್ನೋ ಸಬ್ಜೆಕ್ಟ್ ಕೊಡ್ತೀವಿ. ಇಲ್ಲಿ ಪೊಲಿಟಿ ಅಂತದ, ಅಲ್ಲಿ ಆಪ್ಷನಲ್ ಸಬ್ಜೆಕ್ಟ್ ಯಾವ್ದು ಬರ್ತದಪ್ಪ, ಪೊಲಿಟಿಕಲ್ ಸೈನ್ಸ್. ಇದು ಆರ್ಟ್ಸ್ ಸ್ಟೂಡೆಂಟ್ಸ್ ಯಾರು ಇರ್ತಾರೆ ಗೊತ್ತಾಗ್ತದೆ ಪೊಲಿಟಿಕಲ್ ಸೈನ್ಸ್ ಏನು ಪೊಲಿಟಿ ಏನು, ಅದರಲ್ಲೂ ಡಿಫ್ರೆನ್ಸ್ಗಳೇನು. ಓಕೆ, ನಿಮಗೆ ಜೋಗ್ರಫಿ ಇಂಟ್ರೆಸ್ಟ್ ಬರ್ಲಿಕ್ಕೆ ಟೆಕ್ನಿಕಲ್ ಸಬ್ಜೆಕ್ಟ್ ಅದ ಜೋಗ್ರಫಿಯಲ್ಲಿ. ಓಕೆ, ಅರ್ತ್ ಮೂವ್ ಯಾವ ರೀತಿ ಆಗ್ತದೆ, ಕ್ವಿಕ್ ಹೆಂಗೆ ಆಗ್ತದಪ್ಪ, ವೋಲ್ಕ್ಯಾನೋ ಎರಪ್ಷನ್ ಹೆಂಗೆ ಆಗ್ತದೆ, ಟೆಕ್ನಿಕಲ್ ಸಬ್ಜೆಕ್ಟ್ ನಿಮ್ಗೆ ಇಂಟ್ರೆಸ್ಟ್ ಆಗ್ತದೆ. ಕೆಲವೊಂದಿಷ್ಟು ಇಂಜಿನಿಯರ್ ಸ್ಟೂಡೆಂಟ್ಸು ಮೇಜರ್ ಆಗಿ ಜಿಯೋಗ್ರಫಿ ಸಬ್ಜೆಕ್ಟನ್ನು ಚೂಸ್ ಮಾಡ್ತಾರೆ. ಓಕೆ, ಅವ್ರಿಗೆ ಅದು ಈಸಿ ಆಗ್ತದೆ. ಕೆಲವೊಂದಷ್ಟು ಜನ ಪೊಲಿಟಿಕಲ್ ಸೈನ್ಸ್ ಸಬ್ಜೆಕ್ಟ್ನ ಚೂಸ್ ಮಾಡ್ತಾರೆ, ಕೆಲವೊಂದಷ್ಟು ಹಿಸ್ಟ್ರಿ ಚೂಸ್ ಮಾಡ್ತಾರೆ, ಕೆಲವೊಂದಷ್ಟು ಜನ ಎಕನಾಮಿಕ್ ಚೂಸ್ ಮಾಡ್ತಾರೆ. ಎಕನಾಮಿಕ್ ಚೂಸ್ ಮಾಡೋರು ಡೇ ಟು ಡೇ ಅಪ್ಡೇಟ್ ಆಗಿರಬೇಕು. ಪ್ರತಿಯೊಂದು ದಿನಾನು ಏನಾಗ್ತದಪ್ಪ ಸೊಸೈಟಿ ಒಳಗೆ, ಎಕನಾಮಿಕ್ ಒಳಗೆ. ಓಕೆ, ರೆಪೋ ರೇಟ್ ಜಾಸ್ತಿ ಆಯಿತು, ಅದ್ರ ಬಗ್ಗೆನೂ ಅಪ್ಡೇಟ್ ಇರಬೇಕು. ಬ್ಯಾಂಕಿಂಗಲ್ಲಿ ಏನೇನು ಚೇಂಜಸ್ ಆಗ್ತದೆ, ಅಗೇನ್ ಅದರಿಂದ ಸೊಸೈಟಿ ಒಳಗೆ ಯಾವ ರೀತಿ ಇಂಪ್ಯಾಕ್ಟ್ ಆಗ್ತದೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಇಂಟ್ರೆಸ್ಟ್ ಇದ್ದವರು ಎಕನಾಮಿಕ್ಸನ್ನು ತೊಗೊಳ್ಬೋದು. ಓಕೆ, ನಾರ್ಮಲಾಗಿ ಜಿಯೋಗ್ರಫಿ ಅದಾವ, ಟೆಕ್ಸ್ಟ್ ಬುಕ್ ಸ್ಟಡಿ ಮಾಡ್ತೀವಿ, ಆಪ್ಷನ್ ಸಬ್ಜೆಕ್ಟ್ ಬರಿತೀವಿ ಅಂದ್ರೆ ಜಿಯೋಗ್ರಫಿ ತೊಗೊಳ್ಬೋದು. ಅಗೇನ್ ಹಿಸ್ಟ್ರಿ. ಈ ಹಿಸ್ಟ್ರಿ ಪೇಪರ್ ಫಾರ್ ಎಕ್ಸಾಂಪಲ್ ನಿಮ್ಗೆ ಹಿಸ್ಟ್ರಿ ಪೇಪರ್ ತೊಗೊಂಡ್ರಪ್ಪ ಅಂದರೆ 2 ಪೇಪರ್ ಇರ್ತವೆ. ಒಂದು GS ಪೇಪರ್ 1 ಮತ್ತು ಪೇಪರ್ 2 ಅಂತ ಇರ್ತದೆ. ಪೇಪರ್ 1 ಅಲ್ಲಿ ನಿಮ್ಗೆ ಫಾರ್ ಎಕ್ಸಾಂಪಲ್ ಈಗ ಪೇಪರ್ 1 ಅಲ್ಲಿ ನಿಮ್ಗೆ ಆನ್ಸಿಯಂಟ್ ಇರ್ತದೆ, ಅಗೇನ್ ಆನ್ಸಿಯಂಟ್ ಇಂಡಿಯಾ ಬಗ್ಗೆ ಕೇಳಿರ್ತಾರೆ, ಮಿಡಲ್ ಇಂಡಿಯಾ ಬಗ್ಗೆ ಕೇಳಿರ್ತಾರೆ. ಓಕೆ, ಇದು ಪೇಪರ್ 1 ಅಲ್ಲಿ. ಪೇಪರ್ 2 ಅಲ್ಲಿ ನಿಮ್ಗೆ ಏನು ಕೇಳ್ತಾರಪ್ಪ, ಈ ಪೇಪರ್ 1 ಅಲ್ಲಿ ನಿಮ್ಗೆ ಆನ್ಸಿಯಂಟ್ ಇಂಡಿಯಾ ಬಗ್ಗೆ ಕೇಳ್ಬೋದು, ಹಾಗೆ ಮಿಡಲ್ ಇಂಡಿಯಾ ಬಗ್ಗೆ ಕೇಳ್ಬೋದು.
ಪೇಪರ್ 2 ಅಲ್ಲಿ ನಿಮ್ಗೆ ವರ್ಲ್ಡ್ ಹಿಸ್ಟ್ರಿ ಕೇಳ್ಬೋದು. ಓಕೆ, ಇಂಡಿಯನ್ ಹಿಸ್ಟ್ರಿ ಮೇಜರ್ ಆಗಿ ಇಂಡಿಯನ್ ಹಿಸ್ಟ್ರಿ ಕೇಳ್ತಾರೆ, ಆಮೇಲೆ ವರ್ಲ್ಡ್ ಹಿಸ್ಟ್ರಿಯನ್ನು ಕೇಳಿರ್ತಾರೆ. ಓಕೆ, ಇದು ಪೇಪರ್ 1. ಇದೆಷ್ಟು ಮಾರ್ಕ್ಸಿಗೆ ಇರ್ತದಪ್ಪ? ಇದು 250 ಇರ್ತದೆ, ಇದು 250 ಇರ್ತದೆ. ಅಂದರೆ ಎರಡು ಪೇಪರ್ ಕೊಡಿ 500 ಮಾರ್ಕ್ಸ್. ಇದು ಸಪ್ರೇಟ್ ಇರ್ತದೆ, ಇದು ಸಪ್ರೇಟ್ ಇರ್ತದೆ. ಆಪ್ಷನ್ ಪೇಪರು 2 ಇರ್ತಾವೆ, ಸಾರಿ 1 ಸಬ್ಜೆಕ್ಟ್ ಇರ್ತದೆ, 2 ಪೇಪರ್ ಇರ್ತದೆ. ಫಾರ್ ಎಕ್ಸಾಂಪಲ್ ಹಿಸ್ಟ್ರಿ ತೊಗೊಂಡ್ರೆ ಪೇಪರ್ 1 ಆನ್ಸಿಯಂಟ್ ಮತ್ತು ಮಿಡಲ್ ಮೇಲೆ ಇರ್ತದೆ, ಪೇಪರ್ 2 ಇಂಡಿಯನ್ ಹಿಸ್ಟ್ರಿ ಆಮೇಲೆ ವರ್ಲ್ಡ್ ಹಿಸ್ಟ್ರಿ ಇದ್ರ ರಿಲೇಟೆಡ್ ನಿಮ್ಗೆ ಕ್ವಶನ್ಸ್ಗಳನ್ನು ಬಂದಿರ್ತವೆ. ಇದು 500 ಮಾರ್ಕ್ಸ್ಗೆ ಇರ್ತದೆ. ಇದು ಏನಪ್ಪ ಮೇನ್ಸ್ ಎಕ್ಸಾಮಿನೇಷನ್ ಸಿಲೆಬಸ್. ಓಕೆ, ಪ್ರಿಲಿಮ್ಸ್ ನೋಡಿದ್ವಿ, ಪ್ರಿಲಿಮ್ಸಲ್ಲಿ ಓವರಾಲ್ ಸಿಲೆಬಸ್ ಇಲ್ಲಿ ಏನದ ಕವರ್ ಆಗ್ತಿಲ್ಲ, ಅದೇ ಇಲ್ಲಿ ನಮ್ಮ ಸೆಗ್ರಿಗೇಟ್ ಮಾಡಿಕೊಟ್ಟಾರೆ. ನಾವಿಲ್ಲಿ ಎಲ್ಲ ಓವರಾಲ್ ಓದ್ತೀವಿ. ಇಲ್ಲಿ ನಾವು ಪೇಪರ್ 1, ಪೇಪರ್ 2, ಪೇಪರ್ 3, ಪೇಪರ್ 4 ಈ ರೀತಿ ಬರಿಬೋದು. ಅಗೇನ್ ಇಲ್ಲಿ ಆಪ್ಷನ್ ಪೇಪರಲ್ಲಿ ನಮ್ಗೆ ಯಾವ ಸಬ್ಜೆಕ್ಟ್ ಇಷ್ಟ ಅಪ್ಪ, ಅವ್ರಿಗೆ ಸಬ್ಜೆಕ್ಟ್ಸ್ಗಳನ್ನು ಕೊಟ್ಟಾರೆ. ಸಿಲೆಬಸ್ಸಲ್ಲಿ ಅರೌಂಡ್ 24 to 25 ಸಬ್ಜೆಕ್ಟ್ಸ್ ಇದಾವೆ. ಆ 24 to 25 ಸಬ್ಜೆಕ್ಟ್ಸಲ್ಲಿ ನಿಮ್ಗೆ ಯಾವ ಸಬ್ಜೆಕ್ಟ್ ಇಷ್ಟ ಆಗ್ತದೆ? ಜೋಗ್ರಫಿ ಇಷ್ಟ ಆಗ್ಬೋದು, ಹಿಸ್ಟ್ರಿ ಇಷ್ಟ ಆಗ್ಬೋದು, ಎಕನಾಮಿಕ್ಸ್ ಇಷ್ಟ ಆಗ್ಬೋದು. ಓಕೆ, ಹಾಗೆ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಇಷ್ಟ ಆಗ್ಬೋದು, ಅಕೌಂಟಿಂಗ್ ಇಷ್ಟ ಆಗ್ಬೋದು. ನಿಮ್ಗೆ ಯಾವ ಸಬ್ಜೆಕ್ಟ್ ಇಷ್ಟ ಆಗ್ತದಲ್ಲ ಆ ಸಬ್ಜೆಕ್ಟನ್ನು ನೀವು ಇಲ್ಲಿ ತಗೊಂಡು ಬರೀಬೋದು. ಒಂದು ಸಬ್ಜೆಕ್ಟ್ ತೊಗೊಂಡ್ರೆ ನೀವು ಆ ಒಂದು ಸಬ್ಜೆಕ್ಟ್ ಮೇಲೆ 2 ಪೇಪರ್. ಓಕೆ, ಇದು ಆಪ್ಷನಲ್ ಸಬ್ಜೆಕ್ಟ್ ಪೇಪರ್. ಓಕೆ, ಓವರಾಲ್ ಈ ಪೇಪರ್ಗಳನ್ನು ಬಿಟ್ಟು ಕಂಪಲ್ಸರಿ ಪೇಪರ್ 1 ಮತ್ತು ಪೇಪರ್ 2 ಇದೆರಡು ಪೇಪರ್ ಬಿಟ್ಟು ನಿಮ್ಗೆ ಎಷ್ಟು ಮಾರ್ಕ್ಸ್ ಇರ್ತದಪ್ಪ ಕ್ವಾಲಿಫೈಯಿಂಗ್ ಅಂದರೆ ಕನ್ಸಿಡರಿಂಗ್ ಪೇಪರ್ಸ್ ಎಷ್ಟಿದೆ ಇದ್ರದ್ದು ಎಷ್ಟು ಮಾರ್ಕ್ಸ್ ಬರ್ತದೆ ಅಂದ್ರೆ 1750. ಓಕೆ, 1750 ಇದು ಮೇನ್ಸ್ ಎಕ್ಸಾಮಿನೇಷನ್ ಸಿಲೆಬಸ್ ಆಮೇಲೆ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರ್ತದೆ. ಓಕೆ, 1750 ಮಾರ್ಕ್ಸ್ ಇರ್ತದೆ. ಓಕೆ, ಇಲ್ಲಿ ನೋಡ್ಬೋದು ನಾವು ಫಸ್ಟು ಇದನ್ನು ಪ್ರಿಲಿಮ್ಸ್ ಪಾಸ್ ಆದರೆ ಮೇನ್ ಎಕ್ಸಾಮಿನೇಷನ್ ಆಗ್ತದೆ. ಓಕೆ, ಈ ಮೇನ್ ಎಕ್ಸಾಮಿನೇಷನಲ್ಲಿ 1750 ಇದ್ರದ್ದು ಬೇರೆ ರೀತಿ ಮತ್ತು ಕಟ್ ಆಫ್ ನಿಂದಿರ್ತದೆ. ಈ ಕಟ್ ಆಫ್ ನಿಂದಿರ್ತದೆ ನಿಮ್ಗೆ ಹೇಳಿದ್ರೆ 90 to 95 ಈ ರೇಂಜ್ ಒಳಗೆ ಕಟ್ ಆಫ್ ನಿಂದಿರ್ತದೆ. ಹಂಗೆ ಅದೇ ರೀತಿ ಮೇನ್ಸ್ ಎಕ್ಸಾಮಿನೇಷನ್ದು ಕಟ್ ಆಫ್ ಬೇರೆ ರೀತಿ ನಿಂದಿರ್ತದೆ. ಅರೌಂಡ್ 900 to 950 ಅಥವಾ 1000 ಈ ರೀತಿ ಕಟ್ ಆಫ್ ನಿಂದಿರ್ತದೆ. ಈ ರೇಂಜ್ ಒಳಗೆ ನೀವು ಇದ್ರಪ್ಪ ಅಂದರೆ ಇಷ್ಟು ಮಾರ್ಕ್ಸ್ ನಿಮಗೆ ಇದ್ದು ಅಂದ್ರೆ ಯು ವಿಲ್ ಬಿ ಕ್ವಾಲಿಫೈಂಗ್ ಫಾರ್ ದ ಇಂಟರ್ವ್ಯೂ. ಓಕೆ, ಈಗ ನೋಡ್ರಿ 15 lakhs ಪ್ರಿಲಿಮ್ಸಲ್ಲಿ ಕೊಡ್ತಾರೆ. ಅಗೇನ್ 10,000 ಎಷ್ಟು ಎಲ್ಲಿ ಪಾಸ್ ಆಗ್ತಾರಪ್ಪ 10,000 ಮೇನ್ಸ್ ಬರೀತಾರೆ. ಈ 10,000 ಮೇನ್ಸ್ ಬರೆದೊಳಗೆ ಇಂಟರ್ವ್ಯೂಗೆ ಎಷ್ಟು ಜನ ಹೋಗ್ತಾರಪ್ಪ? ಇಂಟರ್ವ್ಯೂಗೆ ಅರೌಂಡ್ 2,000 to 3,000. ಓಕೆ, 2,000ರಿಂದ 3,000 ಜನ ಅಷ್ಟೇ ಏನಾಗ್ತಾರಪ್ಪ ಇಂಟರ್ವ್ಯೂಗೆ ಕ್ವಾಲಿಫೈ ಆಗ್ತಾರೆ. ಓಕೆ, ಇಂಟರ್ವ್ಯೂ ಕ್ವಾಲಿಫೈ ಆದ ತಕ್ಷಣ ಮೇನ್ UPSCಗೆ ಒಂದು ಗೌರ್ಮೆಂಟಿಗೆ ಏನು ರಿಕ್ವೈರ್ಮೆಂಟ್ ಇರ್ತದೆ ಅರೌಂಡ್ 1,000 to 900 ಪೋಸ್ಟ್ ಅಪ್ಲಿಕೇಶನ್ಸ್ ಕರೆದಿರ್ತಾರೆ ಅಂತ ಹೇಳಿದ್ವಿ. ಈ 900 ಪೋಸ್ಟ್ ಅಪ್ಲಿಕೇಶನ್ಸ್ ಕರೆದ್ರೆ ಈ 2,000ಅಲ್ಲಿ ಬರೀ 900 ಜನ ಸೆಲೆಕ್ಟ್ ಆಗ್ತಾರೆ. ಅಂದರೆ ಪಾಸಿಂಗ್ ರೇಟ್ ಏನಪ್ಪ 0.1%. 0.1% ಏನಪ್ಪ ಇದ್ರದ್ದು ಪಾಸಿಂಗ್ ರೇಟ್ ಇದೆ. ಓಕೆ, ಇಂಟರ್ವ್ಯೂ ನೋಡ್ರಿ, ಇಂಟರ್ವ್ಯೂಗೆ ಸೆಲೆಕ್ಟ್ ಆಗ್ತಾರೆ ಅಂತ ಹೇಳಿದ್ರೆ ಇಂಟರ್ವ್ಯೂ ಯಾವುದು ಇರ್ತದೆ ಅದಕ್ಕೆ ಎಷ್ಟು ಮಾರ್ಕ್ಸ್ ಇರ್ತಾವೆ? ಇಂಟರ್ವ್ಯೂಲ್ಲಿ 250 ಮಾರ್ಕ್ಸ್ ಇರ್ತದೆ. 250 ಮಾರ್ಕ್ಸ್ ಇಂಟರ್ವ್ಯೂ ಇರ್ತದೆ. 250 ಮಾರ್ಕ್ಸಲ್ಲಿ ನಮಗೆ ಅರೌಂಡು 150-140 ಮಾರ್ಕ್ಸ್ ಬಿದ್ದರೆ ನೀವು ಇದನ್ನು ಇಲ್ಲಿ ಪ್ಯಾಚಪ್ ಮಾಡ್ಕೊಳ್ಬೋದು. 1000 ಇತ್ತಪ್ಪ ಅಂದರೆ 1000ಅಲ್ಲಿ ಪ್ಲಸ್ ನಿಮ್ಗೆ 100-150 ಈ ರೀತಿ ಮಾರ್ಕ್ಸ್ ಆ್ಯಡ್ ಮಾಡ್ಕೋಬೋದು. ಅಂದರೆ ನೀವೇನು ಮಾಡೋದು ಫಾರ್ ಎಕ್ಸಾಂಪಲ್ ಈಗ ಟೋಟಲು ಓವರಾಲ್ ಎಲ್ಲ ಕೂಡಿ 250 ಪ್ಲಸ್ 1750 ಅಂದರೆ 275 ಮಾರ್ಕ್ಸ್ಗೆ ಎಕ್ಸಾಮ್ ಇರ್ತದೆ. ಸಾರಿ 275 ಮಾರ್ಕ್ಸು ಇಂಟರ್ವ್ಯೂ ಇರ್ತದೆ. 275 ಮಾರ್ಕ್ಸ್ ಅಂತ ಕನ್ಸಿಡರ್ ಅದ. 2025 ಓವರಾಲ್ ಮೇನ್ಸು ಮತ್ತು ಇಂಟರ್ವ್ಯೂ ಕೂಡಿ 2025 ಮಾರ್ಕ್ಸ್ಗೆ ಎಕ್ಸಾಮ್ ಇರ್ತದೆ. 2025 ಈ 2025ರಲ್ಲಿ ಅಂದರೆ 2021 ಇಡೀ ವರ್ಷ ಅಲ್ಲ, ಈ 2025 ಮಾರ್ಕ್ಸ್ ಒಳಗೆ ನಿಮಗೆ ಒಂದು 50% ಆದರೂ ಮಾರ್ಕ್ಸ್ ಬಿದ್ದಿದ್ರೆ ಅರೌಂಡ್ 1,000 ಆದರೂ ಮಾರ್ಕ್ಸ್ ಬಿದ್ದಿದ್ರೆ ನೀವೇನು ಮಾಡೋದಪ್ಪ ಟಾಪ್ 10 ಒಳಗೆ ಇರ್ತೀರ. ಬರೀ ಎಷ್ಟು 1,000 ಮಾರ್ಕ್ಸ್ ಇದ್ದಾರೆ. ಯಾಕೆ ಹೇಳ್ತೀನಿ ನೀವು ಈಗ ಜಸ್ಟ್ ಪಾಸ್ ಆಗಿ ಸ್ಕೋರ್ ನೋಡಿದ್ರೆ ಎಷ್ಟು 1,000, 1,010, 1,020, 1,000 ಅವರು ಟಾಪ್ 5ಅಲ್ಲಿ ಇರ್ತಾರೆ. ಟಾಪ್ 5, 10 to ಟಾಪ್ 1 to ಟಾಪ್ 10 ಒಳಗೆ ನೀವು ಹೇಳ್ತಾರಪ್ಪ 50% ಮಾರ್ಕ್ಸ್ ತೊಗೊಂಡವರು ಇಲ್ಲಿರ್ತಾರೆ ಟಾಪ್ 10 ಒಳಗೆ ಇರ್ತಾರೆ. ಅಂದ್ರೆ ಅರೌಂಡ್ ಒಂದು 900 to ನಿಮಗಿಲ್ಲ ಅಂದ್ರೂ ಇಂಟರ್ವ್ಯೂ ಮತ್ತು ಮೇನ್ಸ್ ಕ್ಲಿಯರ್ ಆಗಿರಿ. ಇಂಟರ್ವ್ಯೂ ನಿಮ್ಗೆ 100 to 150 ಮಾರ್ಕ್ಸ್ ಬಿದ್ದಪ್ಪ ಅಂದ್ರೆ ನೀವು ಪೋಸ್ಟು ಪಕ್ಕ ಅಂದ್ರೆ ಫಿಕ್ಸ್ ಆಗಿಬಿಡ್ತೀವಿ. ಆವಾಗ IAS ಆಗ್ಬೋದು, IPS ಆಗ್ಬೋದು, IRS ಆಗ್ಬೋದು, ಇವೆಲ್ಲ ಹೆಂಗೆ ಬರ್ಬೋದಪ್ಪ IAS, IPS ಇವೆಲ್ಲ ನಮ್ಗೆ ಹೆಂಗೆ ಸಿಗ್ತಾವ ಪೋಸ್ಟು? ಈಗ ಇಷ್ಟೆಲ್ಲ ಫಾಸ್ಟ್ ಸ್ಟಾರ್ಟಿಂಗ್ ಹೇಳಿದೆ 24ರಿಂದ 26 ಪೋಸ್ಟ್ ಇರ್ತಾವಪ್ಪ. ಅದರಲ್ಲಿ IAS ಯಾರು ಆಗ್ತಾರೆ ನಿಮ್ಗೆ ಹೇಳಿ ಇಷ್ಟೆಲ್ಲ ನೀವು 2025 ಮಾರ್ಕ್ಸ್ ತೊಗೊಂಡ್ರೆ ಒಂದು IAS ಆಗ್ಬೋದು, IPS ಯಾರು ರ್ಯಾಂಕು 100 ಒಳಗೆ ಇರ್ತದೆ ಹೇಳಿ ಬರೋಂಗಿಲ್ಲ, ಅದು 90 ಒಳಗೂ ಇರ್ಬೋದು. ದೇ ವಿಲ್ ಗೆಟ್ IAS. ಅವ್ರಿಗೇನು ಸಿಗ್ತದೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್. ಈ 100 ಮೇಲಿದ್ದವರು
IPS ಇಂಡಿಯನ್ ಪೊಲೀಸ್ ಸರ್ವಿಸ್. ಓಕೆ, ಅದನ್ನು ಬಿಟ್ಟು ನೆಕ್ಸ್ಟು IRS ಇಂಡಿಯನ್ ರೆವೆನ್ಯೂ ಸರ್ವಿಸ್. ಓಕೆ, ಇಂಡಿಯನ್ ರೆವೆನ್ಯೂ ಸರ್ವಿಸ್ ಒಳಗೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಬರ್ತದೆ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಬೇರೆ ಇದೆ. ಓಕೆ, IRS. ಅದನ್ನು ಬಿಟ್ಟು ನಮ್ಗೆ ಇಷ್ಟ ಗೊತ್ತದು ಮೂರು IAS IPS IRS ಅನ್ನೋದು ಕೆಲವೊಂದಷ್ಟು ನಮ್ಗೆ ಗೊತ್ತಿರಂಗಿಲ್ಲ. ಏನು IRS ಏನಪ್ಪ ಅಂದರೆ ಇಂಡಿಯನ್ ರೆವೆನ್ಯೂ ಸರ್ವಿಸ್. ಓಕೆ, ಇದನ್ನು ಬಿಟ್ಟು ಇಂಡಿಯನ್ ಅಕೌಂಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ಇರ್ತದೆ. ಓಕೆ, ಕೆಲವೊಂದಷ್ಟು ಜನ ಚೂಸ್ ಮಾಡೋದು IAS IPS IRS, ಇದು ಚಲೋ ಇಂಡಿಯನ್ ಅಕೌಂಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್. ಓಕೆ, ಅದನ್ನು ಬಿಟ್ಟರೆ ನಿಮ್ಗೆ ಇಂಡಿಯನ್ ಪೋಸ್ಟಲ್ ಸರ್ವಿಸ್ ಇರ್ತದೆ, ಇಂಡಿಯನ್ ರೈಲ್ವೆ ಸರ್ವಿಸ್ ಇರ್ತದೆ. ಇವೆಲ್ಲ ಪೋಸ್ಟ್ ನಿಮ್ಗೆ ಯಾವ ರೀತಿ ರ್ಯಾಂಕ್ ಬರ್ತದೆ, 100 ಒಳಗೆ ಬಂದರೆ ನಿಮ್ಗೆ IAS ಇರ್ತದೆ, 100 ಮೇಲೆ ಬಂದರೆ IPS. ಹಾಗೆ ಅದಕ್ಕಿಂತ 250 300 ಬಂದರೆ IRS ಸಿಗ್ತದೆ, ಅದಕ್ಕಿಂತ ಸ್ವಲ್ಪ 400 500 ಈ ರೀತಿ ಬಂದರೆ ಇಂಡಿಯನ್ ಅಕೌಂಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಸಿಗ್ತದೆ. ಓಕೆ, ಇದನ್ನು ನಿಮ್ಗೆ ಯಾವ ರೀತಿ ರ್ಯಾಂಕ್ ಇರುತ್ತಲ್ಲ ಆ ರೀತಿ ರ್ಯಾಂಕ್ ಪ್ರಕಾರ ನಿಮ್ಗೆ ಏನು ಕೊಡ್ತಾರಪ್ಪ, ಇದನ್ನು ಪೋಸ್ಟ್ಗಳನ್ನು ಕೊಡ್ತಾರೆ. ಓಕೆ, ಇದಷ್ಟು UPSC ಸಿಲೆಬಸ್. ಫಸ್ಟು ಪ್ರಿಲಿಮ್ಸು, ಹಾಗೆ ಪ್ರಿಲಿಮ್ಸಲ್ಲಿ 2 ಪೇಪರ್ಸು, ಮೇನ್ಸಲ್ಲಿ ಓವರ್ 9 ಪೇಪರ್ ಇರ್ತಾವೆ. 9 ಪೇಪರಲ್ಲಿ ಕಂಪಲ್ಸರಿ ಮಾರ್ಕ್ಸ್ ಕನ್ಸಿಡರ್ ಪೇಪರ್ ಎಷ್ಟಪ್ಪ 7, ಮಾರ್ಕ್ಸು 1750, ಇಂಟರ್ವ್ಯೂ 275 ಇಂಟರ್ವ್ಯೂ ಇರ್ತದೆ. ಟೋಟಲ್ 2025 ಮಾರ್ಕ್ಸ್ಗೆ ಏನಪ್ಪ ಓವರಾಲ್ ಎಕ್ಸಾಮ್. ಈ ಪೇಪರ್ಗಳ ಮಾರ್ಕ್ಸ್ಗಳನ್ನ ಕನ್ಸಿಡರ್ ಮಾಡೋಂಗಿಲ್ಲ ಪ್ರಿಲಿಮ್ಸ್. ಇದನ್ನು ಇಟ್ಸ್ ಓನ್ಲಿ ಫಾರ್ ಅ ಕ್ವಾಲಿಫೈ ಟು ಮೇನ್ಸ್ ಎಕ್ಸಾಮಿನೇಷನ್ ಕ್ವಾಲಿಫೈ ಆಗಕ್ಕಷ್ಟ ಈ ಪೇಪರ್ 2 ಪೇಪರ್ ಇರ್ತಾವೆ. ಅದನ್ನು ಬಿಟ್ಟರೆ ಮೇನ್ಸ್ ಎಕ್ಸಾಮಿನೇಷನ್ ಇಲ್ಲಿಂದ ಸ್ಟಾರ್ಟ್. ಓಕೆ, ಇದಿಷ್ಟು UPSC ಸಿಲೆಬಸ್ಸು. ಲಾಸ್ಟ್ ಈ ಪ್ರಕಾರ ನಮಗೆ UPSC ಸಿಲೆಬಸ್ ಏನದಪ್ಪ, ಯಾವ ರೀತಿ ಎಕ್ಸಾಮ್ ಪ್ಯಾಟರ್ನ್ ಅದ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ಬೋದು. ಇದನ್ನು ಬಿಟ್ಟು ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು. ನೆಕ್ಸ್ಟ್ ವಿಡಿಯೋ ನಮ್ಮದು ಕರೆಂಟ್ ಅಫೇರ್ಸ್. ಓವರಾಲ್ 1 ವೀಕಲ್ಲಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅಷ್ಟೇ ಮಾಡೋದು. ಅದನ್ನು ಬಿಟ್ಟು ಇನ್ನು ನಮ್ದೇನು ಪ್ಲ್ಯಾನ್ ಅದಪ್ಪ, ಅಪ್ಕಮಿಂಗ್ ಡೇಸಲ್ಲಿ ಡೇ ಟು ಡೇ ಇನ್ ಕರೆಂಟ್ ಅಫೇರ್ಸ್ ಆಗ್ತಾವೆ. ಅದನ್ನು ಇನ್ನೊಂದು ಕೆಲವೊಂದಷ್ಟು ನಾವು ಅದನ್ನು ರಿಲೀಸ್ ಮಾಡಿದ್ವಿ. ಬಟ್ ಇದಿಷ್ಟು UPSC ಸಿಲೆಬಸ್. ಓಕೆ, ಇದು ಒಂದು ಸತಿ ನೀವು ಸ್ಟಡಿ ಮಾಡಿದರೆ ಓವರಾಲ್ ಜನರಲ್ ಸ್ಟಡೀಸು, ಕಾಂಟೆಂಟ್, ಲಾಜಿಕಲ್ ರೀಸನಿಂಗ್, ಇದು ಓವರಾಲ್ ನಾವೆಲ್ಲ ಸ್ಟಡಿ ಮಾಡಿದರೆ ನೀವು ಎನಿ ಎಕ್ಸಾಮ್ ಬರೀಬೋದು. ಓಕೆ, ಅಗೇನ್ ಬ್ಯಾಂಕಿಂಗ್ ಎಕ್ಸಾಮಲ್ಲಿ ಈಸಿ ಆಗ್ತದೆ, SSCಯಲ್ಲಿ ಈಸಿ ಆಗ್ತದೆ, KPSCಯಲ್ಲಿ ಈಸಿ ಆಗ್ತದೆ, ಯಾವುದೇ ಎಕ್ಸಾಮ್ ಬರೀರಿ. ಇದಂತೂ ಕಂಪಲ್ಸರಿ ಜನರಲ್ ಸ್ಟಡೀಸ್ ಇದ್ದೇ ಇರ್ತದೆ. ಅಗೇನ್ ಈ ಪೇಪರ್ಸ್ ಅಂತೂ ನಿಮ್ಗೆ ಇದ್ದೇ ಇರ್ತದೆ. ಓಕೆ, ಈ ಪೇಪರ್ ನೀವು ಪರ್ಫೆಕ್ಟ್ ಆದರೆ ಬ್ಯಾಂಕಿಂಗ್ ಒಳ್ಳೆ ಈಸಿ ಆಗ್ತದೆ. ಇದು ಸ್ವಲ್ಪ ಮಟ್ಟಿಗೆ ಕೇಳಿರ್ತಾರೆ, ಬಟ್ ಇದರಲ್ಲಿ 75% ಬ್ಯಾಂಕಿಂಗಲ್ಲಿ ಇದೇ ಪೇಪರ್ ಇರ್ತಾರೆ, 25% ಇದು ಇರ್ತದೆ. ಬಾಕಿ SSCಯಲ್ಲಿ ಬಂದರೆ ಇದು 75% ಇರ್ತದೆ. ಬಟ್ KPSCಯಲ್ಲಿ ಆ್ಯಸ್ ಯೂಶುವಲ್ ಸೇಮ್ ಇರ್ತದೆ. ಓಕೆ, KPSC ಸಿಲೆಬಸ್ ನೆಕ್ಸ್ಟ್ ವಿಡಿಯೋದಲ್ಲಿ KPSC ಸಿಲೆಬಸ್ ನೋಡೋಣ. ಬಟ್ ಆ್ಯಸ್ ಯೂಶುವಲ್ ಏನಪ್ಪ, UPSC ಒಳಗೆ ಈ ಸಿಲೆಬಸ್ ಜನರಲ್ ಸ್ಟಡೀಸ್ ಏನದ ಅದು KPSC ಒಳಗೆ ಇರ್ತದೆ. ಓಕೆ, ಇದಿಷ್ಟು ಸಿಲೆಬಸ್ಸು. ಇಷ್ಟ ಆದವರು ಶೇರ್ ಮಾಡಿ, ಅಗೇನ್ ಲೈಕ್ ಮಾಡಿ. ಓಕೆ, ನಮ್ಮ ಕೆಲಸನ ಅದು ಹೇಳೋದು ಲಾಸ್ಟ್. ಅಗೇನ್ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.